ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 45ನೇ ಭಾಗ ಮಾತನಾಡ್ತಾ ಇದ್ದೀನಿ. ಕಳೆದ ಭಾಗದಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಮತ್ತು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಚನವನ್ನು ಓದಿ ನಾವು ಮುಂದೆ ಸಾಗೋಣ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 13ನೇ ವಚನದಿಂದ, 6ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ದೇವರ ಸಮ್ಮುಖದಲ್ಲಿರುವ ಚಿನ್ನದ ವೇದಿಯ ಕೊಂಬುಗಳಿಂದ ಹೊರಟ ಒಂದೇ ಧ್ವನಿಯನ್ನು ಕೇಳಿದೆನು. ಅದು ತುತ್ತೂರಿಯನ್ನು ಹಿಡಿದಿದ್ದ 6ನೆಯ ದೇವದೂತನಿಗೆ ಯೂಫ್ರಟೀಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚಿಬಿಡು ಎಂದು ಹೇಳಿತು. ಆಗ ಮನುಷ್ಯರೊಳಗೆ 1/3 ಭಾಗದ ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರ್ಷ, ಅದೇ ತಿಂಗಳು, ದಿನ, ತಾಸಿಗೆ ಸಿದ್ಧವಾಗಿದ್ದ ಆ 4 ಮಂದಿ ದೇವದೂತರನ್ನು ಬಿಚ್ಚಿಬಿಟ್ಟರು. ಕುದುರೆ ದಂಡಿನವರ ಸಂಖ್ಯೆಯು 20 ಕೋಟಿ ಎಂದು ನನಗೆ ಕೇಳಿಸಿತು. ನಾನು ದರ್ಶನದಲ್ಲಿ ಕಂಡ ಕುದುರೆಗಳ ಮತ್ತು ಸವಾರರ ವಿವರಣೆ ಹೇಗೆಂದರೆ, ಸವಾರರ ಕವಚಗಳ ಬಣ್ಣವು ಬೆಂಕಿ, ಹೊಗೆ, ಗಂಧಕ ಇವುಗಳ ಬಣ್ಣದ ಆಗಿತ್ತು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು. ಅವುಗಳ ಬಾಯಿಂದ ಬೆಂಕಿ, ಹೊಗೆ, ಗಂಧಕ ಇವುಗಳು ಹೊರಡುತ್ತಿದ್ದವು. ಅವುಗಳ ಬಾಯಿಂದ ಹೊರಟ ಆ ಬೆಂಕಿ, ಹೊಗೆ, ಗಂಧಕ ಎಂಬ 3 ಉಪದ್ರವಗಳಿಂದ ಮನುಷ್ಯರಲ್ಲಿ 1/3 ಭಾಗವು ಹತವಾಯಿತು. ಆ ಕುದುರೆಗಳ ಸಾಮರ್ಥ್ಯವು ಅವುಗಳ ಬಾಯಲ್ಲಿಯೂ ಬಾಲಗಳಲ್ಲಿಯೂ ಇತ್ತು. ಅವುಗಳ ಬಾಲಗಳು ತಲೆಗಳುಳ್ಳವುಗಳಾಗಿ ಸರ್ಪಗಳ ಹಾಗೆ ಇದ್ದವು. ಇವುಗಳಿಂದ ಕೇಡನ್ನುಂಟು ಮಾಡುತ್ತವೆ. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮನಸಾಂತರ ಮಾಡಿಕೊಳ್ಳಲಿಲ್ಲ ಅಂತಿರುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಆಲೋಚನೆ ಮಾಡುವಾಗ ಇಲ್ಲಿ ದೇವರು ತೀರ್ಪು ಮಾಡ್ತಾ ಇದ್ದಾನೆ. ಉಪದ್ರವಗಳನ್ನು ಕಳಿಸ್ಕೊಡ್ತಾ ಇದ್ದಾನೆ. ಅದು ಎಲ್ಲಿಂದ ಪ್ರಾರಂಭವಾಗುತ್ತೆ, ಯಾವ ಪ್ರಾಂತದಿಂದ ಪ್ರಾರಂಭವಾಗುತ್ತೆ, ಯಾರನ್ನು ಅವರು ಕೊಂದಾಕ್ತಾರೆ, ಈ ಉಪದ್ರವಗಳನ್ನು ತರಿಸಿ ಇಲ್ಲಾಂದರೆ ಯುದ್ಧಗಳನ್ನು ಮಾಡಿ 1/3 ಭಾಗದ ಮನುಷ್ಯರನ್ನು ಸಂಹಾರ ಮಾಡೋದಕ್ಕೆ ಅವುಗಳಿಗೆ ಅಪ್ಪಣೆ ಕೊಡಲ್ಪಟ್ಟಿದೆಯಂತೆ. ಇದು ದೇವರು ಮಾಡಿಸ್ತಾರಾ ಅಥವಾ ಸೈತಾನನು ಇದನ್ನು ಮಾಡ್ತಾನ? ತುಂಬ ಜನ ಈ ವಚನಗಳನ್ನು ಓದಿದ ಮೇಲೆ ಅಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅವೇ ಆಕಾರಗಳನ್ನು, ಇಲ್ಲ ಮಿಡತೆ ಅಂದರೆ ಮಿಡತೆಗಳು, ಇಲ್ಲಾಂದರೆ ಅಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದೇ ಆಕಾರಗಳನ್ನು ಪರಿಚಯ ಮಾಡ್ತಾ ಇರ್ತಾರೆ. ಆದರೆ ಪ್ರಿಯರ ದೇವ್ರ ಮಕ್ಕಳಿರ, ವಾಕ್ಯದ ಮೂಲಕ ಪರಿಶೋಧನೆ ಮಾಡಿದಾಗ ಅನೇಕ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಈ ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯವರೆಗೆ ಮೊದಲು ತಿಳ್ಕೊಂಡಿರಬೇಕು. ಎರಡನೇದಾಗಿ ಈ ಪ್ರಕಟಣೆ ಗ್ರಂಥ ವರ್ಣಿಸಿ ಹೋಲಿಸಿ ಬರೆಯಲ್ಪಟ್ಟಿದೆ ಎಂದು ಗೊತ್ತಿರಬೇಕು. ಮೂರನೇದಾಗಿ 3 ಕಾಲಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳು ಇದರಲ್ಲಿ ಬರೆಯಲ್ಪಟ್ಟಿವೆ. ಗಮನಿಸಬೇಕು, ಇಲ್ಲಿ 13ನೇ ವಚನದಲ್ಲಿ ಇರುವಂಥ ಮಾತು ಏನಂತ ನೋಡುವಾಗ, 13ನೇ ವಚನದಲ್ಲಿ 6ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ದೇವರ ಸಮ್ಮುಖದಲ್ಲಿರುವ ಚಿನ್ನದ ವೇದಿಯ ಕೊಂಬುಗಳಿಂದ ಹೊರಟ ಒಂದೇ ಧ್ವನಿಯನ್ನು ಕೇಳಿದೆನು ಅಂತಾರೆ ಯೋಹಾನ. ಈ ಧ್ವನಿ ಬಂದಿದೆ. ಕೊಂಬುಗಳಿಂದ ಊದಿದಾಗ ಧ್ವನಿ, ಏನು ಧ್ವನಿ ಬಂದಿದೆ? ಅದು ತುತ್ತೂರಿಯನ್ನು ಹಿಡಿದಿದ್ದ 6ನೆಯ ದೇವದೂತನಿಗೆ
ಯೂಫ್ರಟೀಸ್ ಎಂಬ ಮಹಾ ನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚು ಬಿಡು ಎಂದು ಹೇಳಿತು. ಕೊಂಬುಗಳಿಂದ ಹೊರಟದನು. ಕೊಂಬುಗಳಿಂದ ಹೊರಟ್ರೆ ಹೇಗಿರುತ್ತೆ ಧ್ವನಿ? ಮಾನವರ ಸ್ವರದ ಹಾಗೆ ಇರುತ್ತಾ? ಕೊಂಬುಗಳಿಂದ ಊದಿದಾಗ ಏನ್ರಿ ಆ ಧ್ವನಿ ಇರುತ್ತಲ್ಲ, ಹೇಗಿರುತ್ತೆ? ಆದರೆ ಹೊರಟ ಒಂದೇ ಧ್ವನಿಯನ್ನು ಕೇಳಿದನು. ಅದು ತುತ್ತೂರಿಯನ್ನು ಹಿಡಿದಿದ್ದ 6ನೆಯ ದೇವದೂತನಿಗೆ ಯೂಫ್ರಟೀಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚು ಬಿಡು ಎಂದು ಹೇಳಿತು. ಅದು ಹೇಳಿದೆಯಂತೆ. ಅಂದರೆ ದೇವರ ಮೂಲಕ ಹೊರಡುವಂಥ ಒಂದು ಪ್ರಕಟಣೆ, ದೇವರು ಒಂದು ವಿಷಯವನ್ನು ತಿಳಿಸುವಂಥದ್ದು. ಅದು ಯೋಹಾನನಿಗೆ ದರ್ಶನದ ಮೂಲಕ ಹೇಳಿದ್ದಾನೆ. ಯೋಹಾನನು ಗ್ರಂಥದಲ್ಲಿ ಬರೆದಿದ್ದಾನೆ. ಆ ದರ್ಶನದಲ್ಲಿ ಏನು ನೋಡಿದ್ದಾನೋ ಅದನ್ನೇ ಬರೆದಿದ್ದಾನೆ. ಅದಕ್ಕೆ ಅರ್ಥವನ್ನು ಕೆಲವು ಕಡೆ ಬರೆದಿದ್ದಾನೆ, ಇನ್ನೂ ಕೆಲವು ಕಡೆ ಬಿಡಿಸಿಲ್ಲ. ಮತ್ತು ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯವರೆಗೆ ವಿಷಯಗಳು ಕ್ಲುಪ್ತವಾಗಿ ಆದರೂ ಗೊತ್ತಿರಬೇಕು. ನಾವು ಬೈಬಿಲೇ ಮುಟ್ಟಲ್ಲ, ಸೀದಾ ಪ್ರಕಟಣೆ ಗ್ರಂಥಕ್ಕೆ ಹೋಗಿ ಬೋಧನೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಪ್ರಕಟಣೆ ಗ್ರಂಥದಲ್ಲಿ ಏನಿರುತ್ತೆ ಕೇಳೋಣ ಅಂತಾರೆ. ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದೇ ಪ್ರಕಟಣೆ ಗ್ರಂಥದಲ್ಲಿದೆ. ಎಲ್ಲ ಸೇರಿ ಕ್ಲುಪ್ತವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 3 ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇದೆ. 3 ಕಾಲಕ್ಕೆ ಸಂಬಂಧಪಟ್ಟದ್ದು. ತುಂಬ ಜನ ಅಂತಾರೆ ಭವಿಷ್ಯತ್ತಲ್ಲಿ ನಡೆಯುತ್ತೆ ಅಂತ. 3 ಕಾಲಕ್ಕೆ ಸಂಬಂಧಪಟ್ಟದ್ದು ಅಂದರೆ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳು. ಪ್ರಿಯರಾದ ದೇವರ ಮಕ್ಕಳಿರ, ಯೂಫ್ರಟಿಸ್ ಎಂಬ ಮಹಾ ನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚು ಬಿಡು ಎಂದು ಹೇಳಿತು. ಯೂಫ್ರಟಿಸ್ ನದಿ ಇದೆಯಲ್ಲ, ಇದು ಯಾವ ಪ್ರಾಂತದಲ್ಲಿದೆ? ಈ ಒಂದು ನದಿ ಎಲ್ಲಿಂದ ಹರಿತಾ ಇದೆ? ಈ ನದಿಯನ್ನು ಕುರಿತು ದೇವರು ಯಾಕೆ ಹೇಳಿದ್ದಾರೆ? ಅಲ್ಲಿ 4 ಮಂದಿ ದೇವದೂತರು ಕಟ್ಟಲ್ಪಟ್ಟಿದ್ದಾರೆ. ಅವರನ್ನು ಬಿಡಿಸಬೇಕು, ಅವರನ್ನು ಬಿಚ್ಚಬೇಕು. ಬಿಚ್ಚಿದ ನಂತರ 3ರಲ್ಲಿ 1 ಭಾಗವು ಸಂಹಾರ ಆಗಬೇಕು ಅಂತ ಹೇಳಿ ಅವುಗಳಿಗೆ ಅಪ್ಪಣೆಯಾಗಿದೆ ಅಂತೆ. ಆನಂತರ ಯುದ್ಧ ನಡೆಯುತ್ತಂತೆ. ಇವೆಲ್ಲವೂ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಮೊದಲನೇದಾಗಿ ಓದಬೇಕು. ಎಲ್ಲೆಲ್ಲಿ ಅರ್ಥ ಆಗಿಲ್ವೋ ಅಲ್ಲಿ ಇದು ಪ್ರಶ್ನೆ ಅಂತೇಳಿ ಒಂದು ಲೀಸ್ಟ್ ಮಾಡ್ಕೋಬೇಕು. ಆನಂತರ ಮತ್ತೆ ಬೈಬಲ್ನಲ್ಲೇ ಹುಡುಕಬೇಕು. ಬೈಬಲ್ನಲ್ಲಿ ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಇದೆ. ಉತ್ತರವನ್ನು ತಿಳ್ಕೊಳ್ಬೇಕಾದ್ರೆ ಪರಿಶೋಧನೆ ಅನ್ನೋದು ಇರಬೇಕು. ಸೀದಾ ಓದ್ಕೊಂಡು ಹೋಗಬಾರ್ದು. ಓದಬೇಕು, ನಿಲ್ಲಬೇಕು, ಪರಿಶೋಧನೆ ಮಾಡಬೇಕು. ಇದು ಯಾವ ಕಾಲಕ್ಕೆ ಸಂಬಂಧಪಟ್ಟದ್ದು? ಇದು ನಡೆದೋಗಿದೆಯಾ ಅಥವಾ ಇವಾಗ ಪ್ರೆಸೆಂಟ್ ನಡೆಯುತ್ತಾ? ಭವಿಷ್ಯತ್ತು ದಿನಗಳಲ್ಲಿ ನಡೆಯುತ್ತಾ? ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ ಎಂದು ಪರಿಶೋಧನೆ ಮಾಡದೆ ಹೋದರೆ ದೇವರ ವಾಕ್ಯಗಳು ಅರ್ಥ ಆಗಲ್ಲ. ಯಾವುದೇ ಆಗಿರ್ಬೋದು, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಿರುವಂಥ ವಚನಗಳು ಅರ್ಥ ಮಾಡಿಕೊಳ್ಬೇಕಾದ್ರೆ ಪರಿಶೋಧನೆ ಇರಬೇಕು. ಏನೋ ಹೊರಗಡೆ ಮನುಷ್ಯರು ಬರೆದಿರುವಂಥ ಗ್ರಂಥಗಳಿರುತ್ತಲ್ಲ, ಪುಸ್ತಕಗಳು, ಅವುಗಳ ಹಾಗೆ ಇರಲ್ಲ ಇದು. ಏನ್ರಿ, ಮನುಷ್ಯರ ಜ್ಞಾನ ಬೇರೆ, ದೇವರ ಜ್ಞಾನ ಬೇರೆ. ಮನುಷ್ಯರ ಜ್ಞಾನಕ್ಕೂ ದೇವರ ಜ್ಞಾನಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡುವಾಗ ಭೂಮಿ ಆಕಾಶ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟು ವ್ಯತ್ಯಾಸ ಇದೆಯಂತೆ. ಯೆಶಾಯನ ಗ್ರಂಥ 55ನೇ ಅಧ್ಯಾಯ 8ನೇ ವಚನವನ್ನು ನೋಡಿ. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ನಿಮ್ಮ ಆಲೋಚನೆಗಳು ಬೇರೆ, ನನ್ನ ಆಲೋಚನೆಗಳು ಬೇರೆ. ನಿಮ್ಮ ಆಲೋಚನೆಗಳು ಭೌತಿಕವಾದದ್ದು, ನನ್ನ ಆಲೋಚನೆಗಳು ಆತ್ಮಿಕವಾದದ್ದು. ನಿಮ್ಮ ಆಲೋಚನೆಗೂ ನನ್ನ ಆಲೋಚನೆಗೂ ಎಷ್ಟು ವ್ಯತ್ಯಾಸ ಇದೆ ಎಂದು ದೇವರು ಹೇಳಿದ್ದಾರೆ ಅಂತ ನೋಡುವಾಗ ಭೂಮಿಯ ಆಕಾಶ ಎಷ್ಟು ದೂರ ಇದೆಯೋ ಮನುಷ್ಯರಾಗಿರುವಂಥ ನಿಮ್ಮ ಆಲೋಚನೆಗೂ ದೇವರಾಗಿರುವಂಥ ತಂದೆಯ ಆಲೋಚನೆಗೂ ಅಷ್ಟು ದೂರ ಇದೆಯಂತೆ. ತಿಳ್ಕೊಳ್ಳದೆ ಏನ್ರಿ ವಾಕ್ಯಗಳನ್ನು ಪರಿಶೋಧನೆ ಮಾಡದೆ ಕೆಲವರು ಸಹೋದರರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಯೂಟ್ಯೂಬ್ ಚಾನಲ್ನಲ್ಲಿ ಹುಚ್ಚುಚ್ಚಾಗಿ ಬೋಧನೆ, ವಾಕ್ಯಕ್ಕೆ ಭಿನ್ನವಾದಂಥ ಬೋಧನೆ, ಅನೇಕ ರೀತಿಯಲ್ಲಿ ಬೋಧನೆ. ಈ ವಿಷಯದಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಪರಿಶೋಧನೆ ಮಾಡಿ. ಯಾಕೆಂದರೆ ನಮ್ಮನ್ನು ಪರಲೋಕಕ್ಕೆ ನಡೆಸುವಂಥದ್ದು ದೇವರ ಮಾತುಗಳು, ಯಾವುದಲ್ಲ ಅದನ್ನು ಗಮನಿಸಬೇಕು. ದೇವರ ಸೇವಕರು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ,
ಹಣ, ಅಂತಸ್ತು, ಇಲ್ಲಾಂದರೆ ಹೆಸರು, ಇಲ್ಲಾಂದರೆ ದೊಡ್ಡ ದೊಡ್ಡ ಚರ್ಚುಗಳು ಇರುತ್ತಲ್ಲ, ಅದು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ಓಕೆನಾ? ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು ದೇವರ ಮಾತುಗಳು. ಈ ದೇವರ ಮಾತುಗಳ ಪ್ರಕಾರ ಯಾರು ನಡೀತಾರೋ ಅವ್ರು ಎಲ್ಲಿದ್ದರೂ ಪರವಾಗಿಲ್ಲ, ಬೆಟ್ಟದಲ್ಲಿ, ಅರಣ್ಯದಲ್ಲಿ ಎಲ್ಲಿದ್ದರೂ ಪರವಾಗಿಲ್ಲ, ಆ ಮನುಷ್ಯನು ಪರಲೋಕಕ್ಕೆ ಹೋಗ್ತಾನೆ. ವಾಕ್ಯಕ್ಕೆ ಭಿನ್ನವಾಗಿ ಬದುಕಿದರೆ ದೊಡ್ಡ ಸಭೆ ಇದೆ ಅಂತ ತಿಳ್ಕೊಳ್ಳಿ. ಕೋಟ್ಯಾಧೀಶ್ವರು, ಎಲ್ಲರೂ ಕೋಟ್ಯಾಧೀಶ್ವರು ಬರ್ತಾ ಇದ್ದಾರೆ, ಎಲ್ಲರೂ ಕಾರುಗಳಲ್ಲೇ ಬರ್ತಾ ಇದ್ದಾರೆ, ದೊಡ್ಡದು ಇದೆ. ಅವನು ಕೂಡ ದೊಡ್ಡ ಕೋಟ್ಯಾಧೀಶ್ವರ, ಕ್ರೈಸ್ತನು, ಪ್ರಪಂಚದಲ್ಲಿ ನಂಬರ್ 1 ಹೆಸರಿದೆ. ಆದರೆ ದೇವರು ಹೇಳಿರೋ ಪ್ರಕಾರ ಬದುಕಿಲ್ಲ ಅಂದರೆ ಪರಲೋಕಕ್ಕೆ ಹೋಗ್ತಾನ ಆ ಮನುಷ್ಯ? ಇಲ್ಲ, ಹೋಗಲ್ಲ. ಆದ್ದರಿಂದ ನಾವೇನು ಮಾಡೋಣ? ನೀನು ಪರಲೋಕಕ್ಕೆ ಹೋಗಬೇಕು, ನಾನು ಪರಲೋಕಕ್ಕೆ ಹೋಗಬೇಕು. ಸಮಾಜದಲ್ಲಿ ಎಲ್ಲರೂ ಕೂಡ ದೇವರ ಬಳಿಗೆ ನಾವು ಸೇರಬೇಕು. ಯಾಕೆಂದರೆ ನಮ್ಮನ್ನು ದಾರಿ ತಪ್ಪಿಸುವವನು ಒಬ್ಬನಿದ್ದಾನೆ. ಯಾರವನು? ಸೈತಾನ. ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕ್ತಾ ಇದ್ದಾನೆ, ತಿರುಗ್ತಾ ಇದ್ದಾನೆ. ಆದಾಮನನ್ನು ಮೋಸ ಮಾಡಿದ, ಅವ್ವಳನ್ನು ಮೋಸ ಮಾಡಿದ, ಕಾಯಿನನನ್ನು ಮೋಸ ಮಾಡಿದ. ನೋಹನ ಕಾಲದಲ್ಲಿ ಅನೇಕರು ಭೂಲೋಕದಲ್ಲಿ ಇದ್ದವರು ಎಲ್ಲರನ್ನು ಮೋಸ ಮಾಡಿದ. ಮೋಶೆ ಕಾಲದಲ್ಲಿ ಇಸ್ರೇಲ್ ಜನಾಂಗದವರನ್ನು ಅನೇಕರನ್ನು ಮೋಸ ಮಾಡಿದ. ಯೇಸು ಕ್ರಿಸ್ತರ ಕಾಲದಲ್ಲಿ ನೋಡುವಾಗ ನೀನು ದೇವರ ಮಗನಾಗಿದ್ದರೆ ಬೆಟ್ಟದಿಂದ ಕೆಳಕ್ಕೆ ಧುಮುಕು ಅಂತ ಅದು ಹೇಳ್ದ. ಆನಂತರ ಇನ್ನೊಂದು ಮಾತು ಹೇಳ್ತಾನೆ, ಬೆಟ್ಟದ ಮೇಲೆ ಕರ್ಕೊಂಡೋಗಿ ಲೋಕದ ರಾಜ್ಯಗಳ ವೈಭವವನ್ನು ತೋರಿಸಿ ನೀನು ನನ್ನ ಪಾದಗಳಿಗೆ ನಮಸ್ಕಾರ ಮಾಡಿದ್ರೆ ಸಾಕು, ಇದೆಲ್ಲ ನಿನಗೆ ಕೊಡುತ್ತೇನೆ ಅಂತೇಳಿ ಯೇಸು ಪ್ರಭುಗೆ ಅದು ಸವಾಲು ಮಾಡುತ್ತೇನೆ. ಅಂದರೆ ಒಂದು ರೀತಿಯಲ್ಲಿ ಅಪ್ಸೆಟ್ ಮಾಡೋದಕ್ಕೆ, ಇಲ್ಲಾಂದರೆ ತಲೆ ಕೆಡಿಸೋದಕ್ಕೆ ಅದು ಪ್ರಯತ್ನ ಮಾಡ್ತಾನೆ ಇರುತ್ತೆ. ಮತ್ತು ಈಗಿನ ಕಾಲದಲ್ಲಿ ಕೂಡ ಎಲ್ಲರೂ ವಾಕ್ಯದ ಪ್ರಕಾರ ಇದ್ದಾರಾ ಅಥವಾ ಭಿನ್ನವಾಗಿದ್ದಾರಂತ ನೋಡುವಾಗ ಬೈಬಲ್ ಒಂದೇ, ಅದೇ ಪ್ರಕಾರ ದೇವರ ವಾಕ್ಯಗಳು ಒಂದೇ, ದೇವರು ಒಬ್ಬರೇ, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರು ಒಬ್ಬರೇ, ದೇವರ ಮಗನಾಗಿರುವಂಥ ಪವಿತ್ರಾತ್ಮರು ಕೂಡ ಒಬ್ಬರೇ. ಅದೇ ಪ್ರಕಾರ ದೀಕ್ಷೆ ಸ್ನಾನ ಎನ್ನುವಂಥದ್ದು ದೇವರ ಮೂಲಕ ಬಂದಿರುವಂಥ ಇದೆಯಲ್ಲ, ಅದು ಕೂಡ ಒಂದೇ ರೀತಿಯಲ್ಲಿದೆ. ಆದರೆ ಮನುಷ್ಯರ ಮಧ್ಯದಲ್ಲಿ ಅನೇಕ ವಿಧವಾದಂಥ ಬೋಧನೆಗಳು ನಡೀತಾ ಇದೆ. ಇಲ್ಲೊಂದು ರೀತಿಯಲ್ಲಿ, ಅಲ್ಲೊಂದು ರೀತಿಯಲ್ಲಿ, ಮತ್ತೊಂದು ರೀತಿಯಲ್ಲಿ. ಯಾಕೆಂದರೆ ಇವೆಲ್ಲ ಕೂಡ ವಿಡಿಯೋಗಳು ಹಾಕಿ ನಾನು ತೋರಿಸ್ಬೋದು. ಯಾಕೆಂದರೆ ಅದು ಉದ್ದೇಶ ನಂದಲ್ಲ. ವಾಕ್ಯದ ಮೂಲಕ ನಾವೆಲ್ಲರೂ ಸರಿ ಮಾಡಿಕೊಂಡು, ವಾಕ್ಯಕ್ಕೆ ಒಳಪಟ್ಟು, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಈ ಸಮಾಜವನ್ನು ನಾವು ಕಾಪಾಡಬೇಕು. ನಮ್ಮ ಆತ್ಮಗಳನ್ನು ಕಾಪಾಡಿಕೊಂಡು, ನಮ್ಮ ಕುಟುಂಬದಲ್ಲಿ ಇದ್ದವರನ್ನು ಕಾಪಾಡಿಕೊಂಡು, ಆನಂತರ ಸಭೆಯಲ್ಲಿ ಇದ್ದವರನ್ನು ಕಾಪಾಡಿಕೊಂಡು, ಆನಂತರ ಹೊರಗಡೆ ಇದ್ದವ್ರನ್ನ ಕಾಪಾಡುವಂಥ ಜವಾಬ್ದಾರಿ ನಮಗಿರುತ್ತೆ. ಅದನ್ನು ಬಿಟ್ಟು ದ್ವೇಷ ಯಾಕೆ, ಹಗೆ ಯಾಕೆ, ಮತ್ಸರ ಯಾಕೆ, ಕೋಪ ಯಾಕೆ ಇವೆಲ್ಲ? ಇದರಿಂದ ಏನಿಲ್ಲ, ಸಾಧನೆ ಏನಿಲ್ಲ. ನಿನ್ನ ಆರೋಗ್ಯ ಹಾಳಾಗುತ್ತೆ, ನಿನ್ನ ಜೀವಿತ ಹಾಳಾಗುತ್ತೆ. ಆದ್ದರಿಂದ ಜಾಗ್ರತೆ. ಪ್ರಕಟಣೆ ಗ್ರಂಥದಲ್ಲಿ 9ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತನ್ನು ನೋಡಿದ್ದೇವೆ. ಏನದಂತೂ ನೋಡುವಾಗ 13-14ನೇ ವಚನದಲ್ಲಿ, ಯೂಫ್ರಟಿಸ್ ಎಂಬ ಮಹಾ ನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚು ಬಿಡು ಎಂದು ಹೇಳಿತು ಅಂತೇಳಿ. ಅಂದರೆ ಯೂಫ್ರಟಿಸ್ ಎನ್ನುವಂಥ ಮಹಾನದಿ ಇದೆಯಲ್ಲ, ಈ ಮಹಾನದಿ ಬಗ್ಗೆ ಯಾಕೆ ಮಾತಾಡಿದ್ದಾರೆ? ಈ ಮಹಾನದಿ ಎನ್ನುವಂಥದ್ದು ಎಲ್ಲಿದೆ, ಯಾವ ಪ್ರಾಂತದಲ್ಲಿದೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಆದಿಕಾಂಡ 2ನೇ ಅಧ್ಯಾಯ 10ನೇ ವಚನದಿಂದ ನೋಡೋಣ ಪ್ರಿಯರೇ. ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖಗಳಾಯಿತು. ಮೊದಲನೆಯದರ ಹೆಸರು ಪೀಶೋನ್. ಅದು ಬಂಗಾರ ದೊರಕುವ ಅವಿಲ್ ದೇಶವನ್ನೆಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಅಲ್ಲಿ ಬದೋಲಕ, ಧೂಪವು, ಗೋಮೋದಿಕ ರತ್ನವು ಸಿಕ್ಕುತ್ತವೆ. 2ನೆಯ ನದಿಯ ಹೆಸರು ಗೀಹೋನ್. ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು. 3ನೆಯ ನದಿಯ ಹೆಸರು ಇದ್ದೆಕೆಲ್. ಅದು ಅಶೂರ್ ದೇಶದ ಮುಂದೆ ಹರಿಯುವುದು. 4ನೇದು ಯೂಫ್ರಟಿಸ್ ನದಿ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ತಂದೆಯಾದ ದೇವರು ಜಗತ್ತನ್ನು ಉಂಟು ಮಾಡಿದ್ದಾರೆ. ಆನಂತರ ಆದಾಮನನ್ನು, ಅವಳನ್ನು ಉಂಟು ಮಾಡಿ ಅವರನ್ನು ಏದೆನ್ ಸೀಮೆಯ ಒಂದು ಪ್ರಾಂತದಲ್ಲಿ ಉದ್ಯಾನವನವನ್ನು ಏರ್ಪಾಟ್ ಮಾಡಿ ಅಲ್ಲಿ ಅವರನ್ನು ಇರಿಸಿದ್ದಾನೆ. ಆ ಪ್ರಾಂತದಲ್ಲಿ ಒಂದು ನದಿ ಹುಟ್ಟಿದೆಯಂತೆ. ಆ ನದಿಯಿಂದ 4 ದಾರಿಗಳಿಗೆ ಹೋಗುವಂಥ ಆ ನದಿಯ ನೀರು, ಅದರಲ್ಲಿ 2 ಹೆಸರು. ಅದರಲ್ಲಿ ಯಾವುದು ಅಂತ ನೋಡುವಾಗ ಇದ್ದಿಕೇಲ್, ಯೂಫ್ರಟೀಸ್ ಅಂತ. ಹಿದ್ದಿಕೇಲ್ ಎನ್ನುವಂಥ ನದಿಗೆ ಹೆಸರು ಕೆಳಗಡೆ ಫುಟ್ನೋಟಲ್ಲಿ ನೋಡುವಾಗ ಕೆಳಗಡೆ 3ನೇ ವಚನ ಅಂತ ಇರುತ್ತೆ ನೋಡಿ. ಹಿದ್ದೆಕೇಲ್ ಎಂಬುದು ಟೈಗ್ರಿಸ್ ನದಿ ಅಂತ ಹೇಳ್ತಾರೆ. ಹಿದ್ದೆಕೇಲ್ ಎಂಬುದು ಟೈಗ್ರಿಸ್ ನದಿ ಅಂತ. ಅಂದರೆ ಟೈಗ್ರಿಸ್ ನದಿ ಆಗಿರ್ಬೋದು ಅಥವಾ ಯೂಫ್ರಟಿಸ್ ನದಿ ಆಗಿರ್ಬೋದು, ಈ ಪ್ರಾಂತದಲ್ಲಿ
ಅಂದರೆ ಏದೇನು ಸೀಮೆಯ ಆ ಒಂದು ಪ್ರಾಂತದಿಂದ ಇದು ಹೊರಡುವಂಥದ್ದು. ಇವಾಗ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಯಾವ ದೇಶದಲ್ಲಿ ಅದು ಕಾಣ್ತಾ ಇದೆ ಅಂತ ನೋಡುವಾಗ ಟರ್ಕಿ ಅನ್ನುವಂಥ ದೇಶ ಇದೆಯಲ್ಲ, ಈ ಟರ್ಕಿ ದೇಶದಿಂದ ಈ ಯೂಫ್ರಟಿಸ್ ನದಿ ಎನ್ನುವಂಥದ್ದು ಹರಿಯುವಂಥದ್ದು ನಡೀತಾ ಇದೆ. ಅಲ್ಲಿಂದನೇ ನೋಡಿ ಗಮನಿಸ್ರಿ, ನೋಹಾನನ ಕಾಲ ಬರುತ್ತಲ್ಲ, ನೋಹಾನನ ಕಾಲ, ಈ ನೋಹಾನನ ಕಾಲದಲ್ಲಿ ಜಲಪ್ರಳಯ ಬರುತ್ತೆ. ಯಾಕೆ ಜಲಪ್ರಳಯ ಬಂದಿದೆ? ಅಲ್ಲಿರುವಂಥ ಪ್ರಜೆಗಳು ದೇವರನ್ನು ಬಿಟ್ಟು ಲೋಕದ ರೀತಿಯಲ್ಲಿ ಅನೇಕ ಪಾಪದಲ್ಲಿ ವ್ಯಾಮೋಹದಲ್ಲಿ ಇರುವುದರಿಂದ ಅಂಥ ಪ್ರಜೆಗಳು ಬೇಡ ಅಂತ ಹೇಳಿ ದೇವರು ದುಃಖಪಟ್ಟು, ದೇವರು ಬಾಧೆಪಟ್ಟು ಜಲಪ್ರಳಯವನ್ನು ತರಿಸಿ ಅದಕ್ಕಿಂತ ಮುಂಚಿತವಾಗಿ 100 ವರ್ಷದವರೆಗೆ ಆ ಪ್ರಾಂತದಲ್ಲಿ ಇರುವಂಥ ಆ ಪ್ರಜೆಗಳನ್ನು ದೇವರು ಖಂಡಿಸಿದ್ದಾನೆ, ಎಚ್ಚರಿಸಿದ್ದಾನೆ, ಸುವಾರ್ತೆ ಹೇಳಿದ್ದಾನೆ ನೋಹನ ಮೂಲಕ. ಆದರೆ ಅವರು ಯಾರೂ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ಆ ಪ್ರಾಂತದಲ್ಲಿ ನೋಹಾನನು ಎಂಬುವಂಥ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನೆ. ಈ ನೋಹಾನನು ಏನು ಮಾಡ್ತಾನಂತ ನೋಡುವಾಗ ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿ ಇರ್ತಾನೆ. ಆದ್ದರಿಂದ ನೋಹಾನನ್ನು ದೇವರು ಆರಿಸಿಕೊಂಡು, ನೋಹಾನನೇ ಈ ಒಂದು ನಾವೆಯನ್ನು ಕಟ್ಟಿಕೋ, ಈ ಲೋಕದಲ್ಲಿ ಎಲ್ಲ ಜನರು ಕೆಟ್ಟೋಗಿದ್ದಾರೆ, ಆದ್ದರಿಂದ ನಿನ್ನನ್ನು ನಿನ್ನ ಕುಟುಂಬವನ್ನು ನಾನು ಅಭಿವೃದ್ಧಿ ಮಾಡುತ್ತೇನೆ, ನಿನ್ನ ಮಾತು ಯಾರ್ಯಾರು ಕೇಳ್ತಾರೋ ಅವರೆಲ್ಲರನ್ನು ನಾವೆಯಲ್ಲಿ ಸೇರಿಸ್ಕೊ, ಯಾಕೆಂದರೆ ನಾನು ಪ್ರಚಂಡವಾದಂಥ ಮಳೆಯನ್ನು ತರಿಸುತ್ತೇನೆ, ಟೋಟಲ್ ಭೂಲೋಕವನ್ನು ನಾಶ ಮಾಡುತ್ತೇನಂತೇಳಿ ನೋಹಾನನಿಗೆ ಹೇಳಿರುವಾಗ ಈ ಮಾತು ನೋಹಾನನು ನಂಬಿ ನಾವೇನು ಕಟ್ಕೊಳ್ತಾನೆ. ಅದೇ ಪ್ರಕಾರ ಅಲ್ಲಿರುವಂಥ ಎಲ್ಲ ಪ್ರಜೆಗಳಿಗೆ ದೇವರು ಈ ಥರ ಮಳೆ ಬರುತ್ತೆ, ನಾಶ ಮಾಡ್ತಾ ಇದ್ದಾನೆ ಅಂಥೇಳಿ ನೋಹಾನನ ಮೂಲಕ ತಿಳಿಸ್ಕೊಡ್ತಾನೆ. ಯಾರೂ ನಂಬಿಲ್ಲ, ತಿಳ್ಕೊಂಡಿಲ್ಲ. ಏನಾಗುತ್ತೆ? ಹೇಳಿರೋ ಪ್ರಕಾರ ಜಲಪ್ರಳಯ ಬರುತ್ತೆ, ನಾಶವಾಗುತ್ತೆ. ಒಂದೇ ಒಂದು ಕುಟುಂಬ ಉಳಿಯುತ್ತೆ, ಒಂದೇ ಒಂದು ಕುಟುಂಬ. ಆ ಕುಟುಂಬ ಯಾವುದು? ನೋಹಾನನ ಕುಟುಂಬ. ಆ ಕುಟುಂಬದ ಮೂಲಕ ಮತ್ತೆ ಜನ ಅಭಿವೃದ್ಧಿ ಆಗ್ತಾರೆ. ಅಭಿವೃದ್ಧಿ ಆದಾಗ ಏನಾಗುತ್ತೆ ನೋಡಿ ಏನ್ರಿ, ಆದಿಕಾಂಡ 10ನೇ ಅಧ್ಯಾಯ 1ನೇ ವಚನದಿಂದ, ನೋಹಾನನ ಮಕ್ಕಳಾದ ಶೇಮ್, ಹಾಮ್, ಹೇಫೆತರ ವಂಶದವರ ಚರಿತ್ರೆಯು ಜಲಪ್ರಳಯವಾದ ಮೇಲೆ ಅವರಿಗೆ ಮಕ್ಕಳು ಹುಟ್ಟಿದರು. ಹೇಫೆತನ ಸಂತಾನದವರು ಯಾರೆಂದರೆ ಗೊಮೆರ್, ಮಾಗೋಗ್, ಮಾದಾಯ್, ಯಾವಾನ್, ತುಬಾಲ್, ಮೇಷಕ್, ತಿರಾಸ್ ಎಂಬುವರೇ. ಆನಂತರ 5ನೇ ವಚನವನ್ನು ನೋಡೋಣ. 5ನೇ ವಚನವನ್ನು, ದೇಶ, ಭಾಷಾ, ಕುಲ, ಜನಾಂಗಗಳ ಪ್ರಕಾರ ಇವರೇ ಏಫೆತನ ವಂಶದವರು. ಆಮನ ಸಂತಾನದವರು ಯಾರೆಂದರೆ ಕೂಶ್, ಮಿಚ್ರಹಿಮ್, ಪೂತ್, ಕಾನಾನ್ ಎಂಬವರೇ. ಕೂಶನ ಸಂತಾನದವರು ಸೇಬಾ, ಹವಿಲ್, ಸಬ್ತಾ, ರಗ್ಮ, ಸಬ್ದಕ ಎಂಬ ಜನಾಂಗಗಳು. ರಗ್ಮ ಸಂತಾನದವರು ಶೇಬಾ, ದೆದಾನ್ ಎಂಬ ಜನಾಂಗಗಳು. ಕೂಶನ್ ನಿಮ್ರೋದನನ್ನು ಪಡೆದನು, ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಹಾಮನ ಮೊಮ್ಮಗನು, ಹಾಮನ ಇದ್ದಾನಲ್ಲ, ಅಂದರೆ ನೋಹಾನನ ಮಗನಾದ ಹಾಮಾನನು. ಈ ಹಾಮನ ಮೊಮ್ಮಗನ ಯಾರಂತ ನೋಡುವಾಗ ನಿಮ್ರೋದನು. ಈ ನಿಮ್ರೋದನು ಏನು ಮಾಡಿದನಂತ ನೋಡುವಾಗ ಬೇಟೆಗಾರನು, ಯುದ್ಧ ವೀರನು, ಪರಾಕ್ರಮಶಾಲಿ, ಎಲ್ಲದರಲ್ಲಿ ಧೈರ್ಯಶಾಲಿ, ಯುದ್ಧ ವೀರನು, ಪರಾಕ್ರಮಶಾಲಿ. ಈತನು ನೋಡುವಾಗ ಆಗಿನ ಕಾಲದಲ್ಲಿ ಮೊದಲನೇ ಭೂರಾಜನಾಗಿದ್ದಾನೆ. ಈ ಮೊದಲನೇ ಭೂರಾಜನಾಗಿರುವಂಥ, ಮೊದಲನೇ ರಾಜನಾಗಿರುವಂಥ ಈತನ ಹೆಸರು ನೋಡುವಾಗ ನಿಮ್ರೋದನು. ಈತನು ಏನಾಗಿದ್ದಾನೆ, ಏನು ಮಾಡಿದ್ದಾನೆ ಅಂತ ನೋಡುವಾಗ 9ನೇ ವಚನ, ಅವನು ಅತಿ ಸಾಹಸಿಯಾದ ಬೇಟೆಗಾರನು, ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ. ಸೀನಾರ್ ದೇಶದಲ್ಲಿರುವ ಬಾಬೆಲ್, ಎರೇಕ್, ಅಕ್ಕದ್, ಕಲ್ಮೆನ್ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣಗಳು. ಅವನು ಆ ದೇಶದಿಂದ ಹೊರಟು ಅಶೂರ್ ದೇಶಕ್ಕೆ ಬಂದು ನಿನವೆ, ರೆಹೋಬೋತೀರ್, ಕೆಲಹ ಎಂಬ ಪಟ್ಟಣಗಳನ್ನು, ನಿನವೆಗೂ ಕೆಲಹಕ್ಕೂ ನಡುವೆ ಇರುವ ರೇಸೆನ್ ಪಟ್ಟಣಗಳನ್ನು ಕಟ್ಟಿಸಿದನು. ಇವೆಲ್ಲ ಒಟ್ಟಾಗಿ ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿದೆ. ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿದೆ. ಯಾವ್ಯಾವ ಪಟ್ಟಣವನ್ನು ಕಟ್ಟಿಸಿದ್ದಾನೆ ಅಂತ ನೋಡುವಾಗ ಕೆಳಗಡೆ ಕೆಲವು ಪಟ್ಟಣಗಳನ್ನು ಕಟ್ಟಿಸಿದ್ದಾನೆ. ಅದರಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅಶೂರ್ ದೇಶ ಎನ್ನುವಂಥದ್ದು ಒಂದು ಪಟ್ಟಣವನ್ನು ಕಟ್ಟಿಸಿದ್ದಾನೆ. ಬಾಬೆಲ್ ಎನ್ನುವಂಥದ್ದು ಒಂದು ಪಟ್ಟಣವನ್ನು ಕಟ್ಟಿಸಿದ್ದಾನೆ. ಬಾಬೆಲ್ ಎನ್ನುವಂಥದ್ದು ಪಟ್ಟಣ ಇದೆಯಲ್ಲ, ಅಂದರೆ ಈಗಿನ ಕಾಲದಲ್ಲಿ ಅದು ಹಿರಾಕ್ ಎಂದು ಕರೆಯಲ್ಪಡ್ತಾ ಇದೆ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಈ ಹಿರಾಕ್ ಎನ್ನುವಂಥದ್ದು ಇಲ್ಲಾಂದರೆ ಬಾಬೆಲ್ ಎನ್ನುವಂಥದ್ದು ಈ ಅಶೂರ್ ದೇಶಕ್ಕೆ ಇರುವಂಥ ಒಂದು ಪಟ್ಟಣ ಆಗಿರ್ಬೋದು. ಕೆಲವು ಪಟ್ಟಣ, ಅದರಲ್ಲಿ ನಿನವೆ ಪಟ್ಟಣ.
ನಿನವೆ ಪಟ್ಟಣ ಎನ್ನುವೊಂದು ಕೇಳಿದೀವಲ್ಲ, ನಿನವೆ ಪಟ್ಟಣಕ್ಕೆ ಸುವಾರ್ತೆ ಹೇಳ್ತಾರೆ. ನಿನವೆ ಪಟ್ಟಣಕ್ಕೆ ದೇವರೊಬ್ಬನನ್ನು ಕಳಿಸ್ತಾರೆ. ಯಾರನ್ನ? ಯೋನನನ್ನು ಕಳಿಸುವಂಥದ್ದು, ಹೌದಲ್ವ? ಈ ಯೋನನನ್ನು ಕಳಿಸಿ ನಿನವೆ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರು. ಯಾಕೆಂದರೆ ಆ ನಿನವೆ ಪಟ್ಟಣದಲ್ಲಿರುವಂಥ ಪ್ರಜೆಗಳು ಭಯಂಕರವಾದಂಥ ಪಾಪದಲ್ಲಿದ್ದಾರೆ. ಆದುದರಿಂದ ಮೊದಲನೇದಾಗಿ ಸಾರು ಯೋನನೇ ಅಂದಾಗ, ನಿನವೆ ಪಟ್ಟಣಕ್ಕೆ ಹೋಗೋದು ಬಿಟ್ಟು ಯೋನನು ತಾರ್ಸಿಸ್ ಪಟ್ಟಣಕ್ಕೆ ಹೋಗ್ತಾನೆ. ತಾರ್ಸಿಸ್ ಪಟ್ಟಣಕ್ಕೆ ಹೋಗುವಾಗ ಈ ಹಡಗದಲ್ಲಿ ಭಯಂಕರವಾದಂಥ ತುಫಾನು ಬರುವಂಥದ್ದು, ಆನಂತರ ಈ ಒಂದು ಹಡಗ ಬಂದು ಏರುಪೇರಾಗುವಂಥದ್ದು, ಆ ನಾವಿಕನ ಯಜಮಾನನು ಬಂದು ಇದು ಯಾರ ಮೂಲಕ ಆಗಿದೆ, ಯಾಕೆ ಆಗಿದೆ ಅಂತ ವಿಚಾರ ಮಾಡಿದಾಗ ಕೊನೆಯದಾಗಿ ಯೋನನ್ ಅಂತ ಗೊತ್ತಾಗುತ್ತೆ. ಯೋನನ್ ಗೊತ್ತಾದ ಮೇಲೆ ಇವಾಗ ಏನು ಮಾಡಬೇಕು ನಾವು, ನನ್ನನ್ನು ಎತ್ತಿ ನೀರಿನಲ್ಲೇ ಹಾಕಿ ಅಂದಾಗ ಸಮುದ್ರದಲ್ಲಿ ಯೋನನನ್ನು ಬಿಸಾಡ್ತಾರೆ. ಯೋನನನ್ನು ಸಮುದ್ರದಲ್ಲಿ ಬಿಸಾಡಿದ ತಕ್ಷಣ ಮೀನು ಬಂದು, ಅಂದರೆ ತಿಮ್ಮಿಂಗಳು ಬಂದು ಯೋನನನ್ನು ನುಂಗುತ್ತೆ. ಸುಮಾರು 3 ದಿನದವರೆಗೆ ಯೋನನು ತಿಮ್ಮಿಂಗಳ ಗರ್ಭದಲ್ಲಿ ಇರ್ತಾನೆ. ಆನಂತರ ತಪ್ಪಾಯಿತು ದೇವರೇ, ನನ್ನನ್ನು ಕ್ಷಮಿಸು ದೇವರೇ ಅಂತೇಳಿ ಯೋನನು ಬೇಡಿಕೊಂಡಾಗ ಈ ತಿಮ್ಮಿಂಗಳು ಹೊಟ್ಟೆಯೊಳಗಿನಿಂದ ಮತ್ತೆ ಕಕ್ಕುವಂತೆ ದೇವರು ತಿಮ್ಮಿಂಗಳಿಗೆ ಅಪ್ಪಣೆ ಕೊಟ್ಟಾಗ ಆ ತಿಮ್ಮಿಂಗಳು ಬಂದು ಹೊರಗಡೆ ಕಕ್ಕುತ್ತೆ. ಆನಂತರ ಹೋಗಿ ಸುವಾರ್ತೆಯನ್ನು ಸಾರ್ತಾನೆ. ಅಂದರೆ ದೇವರು ಹೇಳಿರುವಂಥದ್ದು ಸುವಾರ್ತೆ ಸಾರುವಂಥದ್ದು ನಿನವೆ ಪಟ್ಟಣಕ್ಕೆ. ಆವಾಗ ನಿನವೆ ಪಟ್ಟಣದಲ್ಲಿರುವಂಥ ಎಲ್ಲ ಪ್ರಜೆಗಳು ಏನಾಗ್ತಾರಂತ ನೋಡುವಾಗ ಅರ್ಥ ಮಾಡಿಕೊಂಡು ಉಪವಾಸ ದಿನವನ್ನು ಆಚರಣೆ ಮಾಡ್ತಾರೆ. ಅರಸನು, ಆನಂತರ ಅಧಿಕಾರಿಗಳು, ಮಂತ್ರಿಗಳು, ಉಪಮಂತ್ರಿಗಳು ಯಾರ್ಯಾರಿದ್ದಾರೋ ಎಲ್ಲರೂ ಸೇರಿ ಅಲ್ಲಿ ಉಪವಾಸವನ್ನು ಏರ್ಪಾಟ್ ಮಾಡಿದಾಗ ಆವಾಗ ದೇವರು ಅವರ ಮೇಲೆ ಉಪದ್ರವಗಳನ್ನು ತರಿಸಿ ನಾಶ ಮಾಡಬೇಕು ಅಂತ ಅಂದುಕೊಂಡಿದ್ದೀರಲ್ಲ, ಅದನ್ನು ತಡೀತಾರೆ. ಯಾಕೆಂದರೆ ಅವರು ಬದಲಾಗಿರುವುದರಿಂದ, ನಿನವೆ ಪಟ್ಟಣದಲ್ಲಿದ್ದಂಥ ಆ ಪ್ರಜೆಗಳು ಬದಲಾಗಿರುವುದರಿಂದ ಮತ್ತೆ ಅದನ್ನು ತಡಿತಾನೆ ಪ್ರಿಯರೇ. ಅಂದರೆ ದೇವರು ಒಂದು ಸಾರಿ ಆಲೋಚನೆ ಮಾಡುವಾಗ ಭೂಲೋಕದಲ್ಲಿ ಇದ್ದಂಥ ಪ್ರತಿ ಮಾನವರಿಗೆ ದೇವರವರು. ಒಂದು ಊರಿಗೆ, ಒಂದು ಗ್ರಾಮಕ್ಕೆ, ಕೇವಲ ಇಸ್ರೇಲ್ ಜನಾಂಗದವರಿಗೆ ದೇವರಲ್ಲ, ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರಿಗೆ ದೇವರು, ತಂದೆಯಾದ ದೇವರು. ಆದ್ದರಿಂದ ಎಲ್ಲ ಮಾನವರಿಗೆ ಸುವಾರ್ತೆಯನ್ನು ತಿಳಿಸುವಂಥದ್ದು ನಡೀತಾ ಇದೆ, ಕ್ರಿಸ್ತ ಪೂರ್ವದಲ್ಲಿ ಕೂಡ, ಈಗಿನ ಕಾಲದಲ್ಲಿ ಕೂಡ. ಒಂದು ಕಾಲದಲ್ಲಿ ನಿನವೆ ಪಟ್ಟಣಕ್ಕೆ ಈ ರೀತಿ ಸಾರಿರುವಂಥದ್ದು. ಈ ನಿನವೆ ಪಟ್ಟಣ ಎನ್ನುವಂಥದ್ದು ಏನ್ರಿ ಯಾರ ಮೂಲಕ ಕಟ್ಟಲ್ಪಟ್ಟಿದೆ ಅಂತ ನೋಡುವಾಗ, ಈ ಆದಿಕಾಂಡದಲ್ಲಿ 10ನೇ ಅಧ್ಯಾಯದಲ್ಲಿ ನಿಮ್ರೋದನು ಎನ್ನುವಂಥ ಮನುಷ್ಯನಿದ್ದಾನಲ್ಲ, ರಾಜನು, ಮೊದಲನೇ ಭೂಅರಸನು. ಈ ನಿಮ್ರೋದನು ಎಂಬುವಂಥ ಈ ವ್ಯಕ್ತಿ ಈ ನಿನವೆ ಪಟ್ಟಣ ಆಗಿರ್ಬೋದು, ಬಾಬೆಲ್ ಪಟ್ಟಣ ಆಗಿರ್ಬೋದು, ಅಶೂರ್ ಪಟ್ಟಣ ಆಗಿರ್ಬೋದು, ಅನೇಕ ಪಟ್ಟಣಗಳನ್ನು ಆತನು ನಿರ್ಮಾಣ ಮಾಡುವಂಥದ್ದು ಈ ಒಂದು ಗ್ರಂಥದಲ್ಲಿ ನೋಡುತ್ತೇವೆ. ಎರಡನೇದಾಗಿ ಆ ಪ್ರಾಂತದಲ್ಲಿ ಅನೇಕ ದೇವತೆಗಳ ವಿಗ್ರಹವನ್ನು, ದೇವರು ಇದ್ದಾರೆ ಅಂತೇಳಿ ಆ ದೇವರನ್ನು ಹೇಗೆ ನೋಡ್ತಾರಂತ ನೋಡುವಾಗ ಏನ್ರಿ, ಗಿಡಗಳಲ್ಲಿ, ಮರಗಳಲ್ಲಿ, ಇಲ್ಲಾಂದರೆ ಸೂರ್ಯನು ದೇವರು, ಚಂದ್ರನು ದೇವರು, ಮಳೆ ದೇವರು, ಗಾಳಿ ದೇವರು ಅಂತೇಳಿ ಈ ರೀತಿ ನಂಬಿಕೊಂಡು ಅವರು ಹಿಂಬಾಲಿಸುವಂಥದ್ದು. ಸೂರ್ಯನೊಬ್ಬ ದೇವರು, ಚಂದ್ರನೊಬ್ಬ ದೇವರು, ಗಾಳಿ ದೇವತೆ, ಆಮೇಲೆ ಇನ್ಯಾರಪ್ಪ ಮಳೆ ದೇವರು, ಆನಂತರ ಭೂಮಿ ದೇವರು ಅಂಥೇಳಿ ಟೋಟಲಿ ಪ್ರಕೃತಿಯಲ್ಲಿದ್ದಂಥ ಎಲ್ಲ ಪದಾರ್ಥಗಳನ್ನು ಒಂದು ಪೂಜೆ ಮಾಡುವಂಥದ್ದು ಆ ಪ್ರಾಂತದಲ್ಲಿದ್ದಂಥ ಈ ಅರಸನು ನೇಮಿಸಿರುವಾಗ ಅದನ್ನು ಪೂಜೆ ಮಾಡ್ತಾರೆ. ಎರಡನೇದಾಗಿ ನಿಮ್ರೋದನನ್ನು ಕೂಡ ಪೂಜೆ ಮಾಡ್ತಾರೆ. ನಿಮ್ರೋದನು ಒಬ್ಬ ದೈವ ಕುಮಾರನು ಎಂದು, ದೇವರ ಸಂತಾನವೆಂದು ನಂಬಿರ್ತಾರೆ ಅಲ್ಲಿರುವಂಥ ಪ್ರಜೆಗಳು. ಆತನು ಕೂಡ ಉನ್ನತವಾಗಿ ಕಾಣುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಧೈರ್ಯಶಾಲಿ, ಯುದ್ಧವೀರನು, ಪರಾಕ್ರಮಶಾಲಿ, ಎಲ್ಲದ ರೀತಿಯಲ್ಲಿ ಒಂದು ವೈಭವದಲ್ಲಿ ಕಾಣ್ತಾ ಇದ್ದಾನೆ. ಅದೇ ಪ್ರಕಾರ ಈ ನಿಮ್ರೋದನ ಹೆಂಡತಿ ಕೂಡ ಅವರ ಮಧ್ಯದಲ್ಲಿ ದೇವತೆಯಾಗಿ ಕಾಣುವಂಥದ್ದು. ದೇವತೆಯಾಗಿ ಪರಿಚಯ ಮಾಡಿ, ಹೆಂಡತಿ ದೇವತೆ, ಗಂಡನು ಕೂಡ ದೇವರು ಅಂತೇಳಿ ಈ ರೀತಿ ಪರಿಚಯ ಮಾಡಿಕೊಂಡು ಅವರ ಮಧ್ಯದಲ್ಲಿ ದೇವರಂತೆ ಅವರು ಪರಿಚಯ ಮಾಡ್ಕೊಂಡಿದ್ದಾರೆ. ಆ ರೀತಿ ಆರಾಧನೆ ಮಾಡ್ಕೊಂಡು ಹೋಗಿದ್ದಾರೆ. ಈ ಒಂದು ಪಟ್ಟಣಗಳಿದೆಯಲ್ಲ, ಈ ನಿನವೆ ಪಟ್ಟಣ ಆಗಿರ್ಬೋದು, ಇಲ್ಲ ಬ್ಯಾಬಿಲೋನ್ ಪಟ್ಟಣ ಆಗಿರ್ಬೋದು, ಕೆಲವು ಪಟ್ಟಣಗಳಿದೆ ನೋಡಿ, ಇವೆಲ್ಲ ಕೂಡ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಒಂದು ಸಾರಿ ಯೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಈ ಯೂಫ್ರಟಿಸ್ ನದಿ ಇದೆಯಲ್ವ, ಟೈಗ್ರಿಸ್ ನದಿ, ಯೂಫ್ರಟಿಸ್ ನದಿ ಇದೆ ನೋಡಿ, ಈ ಮಧ್ಯದಲ್ಲಿ ಈ ಒಂದು ಪಟ್ಟಣಗಳನ್ನು ಅವ್ರು ಕಟ್ಟಿರ್ತಾರೆ. ಅದಕ್ಕೆ ಕ್ರಿಸ್ತ ಪೂರ್ವದಲ್ಲಿ ಇತಿಹಾಸ ಇದೆ. ಏನು ಇತಿಹಾಸ ಅಂತ ನೋಡುವಾಗ ಮೆಸಪತೋಮಿಯಾ ಇತಿಹಾಸ ಅಂತ.
ಮೆಸಪಟೋಮಿಯ ಇತಿಹಾಸ ಎಂದು ಬರುತ್ತೆ ರೀ ಪ್ರಿಯರೇ. ಒಂದು ಸಾರಿ ಮ್ಯಾಪ್ ನೋಡೋಣ ರೀ. ಎಲ್ಲ ಬೈಬಲ್ನಲ್ಲಿ ಅದರಲ್ಲಿ ಇದಿರುತ್ತೆ ನೋಡಿ, ನಿನಿವೆ ಎನ್ನುವಂಥದ್ದು, ಅಶೂರ್ ಎನ್ನುವಂಥದ್ದು, ಇಲ್ಲಾಂದರೆ ಮೆಸಪತೋಮ್ಯ ಎನ್ನುವಂಥದ್ದು ಕಾಣುತ್ತಾ? ಅಲ್ಲಿ ಗಮನಿಸ್ಬೇಕು ಪ್ರಿಯರ ದೇವ್ರ ಮಕ್ಕಳಿರ. ಮೆಸಪತೋಮ್ಯ, ಅದರ ಪಕ್ಕದಲ್ಲಿ ಅಶೂರ್ ಎನ್ನುವಂಥದ್ದು, ನಿನಿವೆ ಎನ್ನುವಂಥದ್ದು. ಇದು ಎಲ್ಲ ಬೈಬಲ್ಗಳಲ್ಲಿ, ನಾರ್ಮಲ್ ಬೈಬಲ್ಗಳಲ್ಲೇ ಆಗಿರ್ಬೋದು, ಇಲ್ಲಾಂದರೆ ಜಾಸ್ತಿ ಕಾಸ್ಟ್ಲಿ ಇರುವಂಥ ಬೈಬಲಲ್ಲಿ ಆಗಿರ್ಬೋದು, ಈ ಒಂದು ಮ್ಯಾಪ್ ಇರುತ್ತೆ ನೋಡಿ. ಇದೆಲ್ಲ ಎಲ್ಲಿರುತ್ತೆ ಅಂತ ನೋಡುವಾಗ ಮೆಸಪತೋಮ್ಯ ಅಂತ. ಇದು ಪ್ರಿಯರ ದೇವ್ರ ಮಕ್ಕಳಿರ ಯೂಫ್ರಟಿಸ್ ನದಿಯ ಬಳಿಯಲ್ಲಿ ಇರುವಂಥ ಪ್ರಾಂತಗಳು. ಯಾವ ನದಿಯಲ್ಲಿ ಇರುವಂಥ ಪ್ರಾಂತಗಳು? ಯೂಫ್ರಟಿಸ್ ನದಿಯ ಬಳಿಯಲ್ಲಿರುವಂಥ ಪ್ರಾಂತಗಳು. ಅಂದರೆ ಮೇಲ್ಗಡೆ ಬಂದು ಟೈಗ್ರಿಸ್ ನದಿ ಇದೆ, ಇನ್ನೊಂದು ಕಡೆ ಬಂದು ಯೂಫ್ರಟಿಸ್ ನದಿ ಇದೆ. ಈ ಮಧ್ಯದಲ್ಲಿ ಕೆಲವು ಪಟ್ಟಣಗಳು, ಇನ್ನೊಂದು ಬ್ಯಾಬಿಲೋನ್ ಪಟ್ಟಣ ಆಗಿರ್ಬೋದು, ಅಶೂರ್ ಪಟ್ಟಣ ಅಂದರೆ ನಿನಿವೆ ಪಟ್ಟಣ ಆಗಿರ್ಬೋದು, ಇವೆಲ್ಲ ಇರುವಂಥದ್ದು. ಇದು ಒಂದು ಕಾಲದಲ್ಲಿ ನಿಮ್ರೋದನ್ನು ಕಟ್ಟಿ ಹೋಗಿರ್ತಾನೆ, ಆತನ ಜೀವಿತ ಮುಗಿದೋಗಿರುತ್ತೆ. ಅಲ್ಲಿ ಮೆಸಪತೋಮಿಯ ನಾಗರಿಕತೆ ಎನ್ನುವಂಥದ್ದು ಪ್ರಾರಂಭವಾಗುತ್ತೆ. ಅದು ಕ್ರಿಸ್ತ ಪೂರ್ವ ಯಾವಾಗಿಂದ ಅಂತ ನೋಡುವಾಗ ಕ್ರಿಸ್ತ ಪೂರ್ವ ಸುಮಾರು 2400 ವರ್ಷಗಳ ಹಿಂದೆ ಅಲ್ಲಿ ಮೆಸಪತೋಮಿಯ ನಾಗರಿಕತೆ ಎನ್ನುವಂಥ. ಈ ಮೆಸಪತೋಮಿಯ ನಾಗರಿಕತೆಯಲ್ಲಿ ಆಲೋಚನೆ ಮಾಡೋ ಇನ್ನೊಂದು ಮ್ಯಾಪನ್ನು ಒಂದು ಟೈಗ್ರಿಸ್ ನದಿ ಹಾಗೂ ಯೂಫ್ರಟಿಸ್ ನದಿಗಳ ಮಧ್ಯೆ ಇರುವ ಭೂಭಾಗವೇ ಮೆಸಪತೋಮಿಯ ಭೂಭಾಗವೆಂದು ಕರೆಯುತ್ತಾರೆ. ಎರಡನೇದಾಗಿ ಮೆಸಪಟೋಮಿಯಾ ಎಂಬ ಈ ಭೂಭಾಗದಲ್ಲಿ ಉದಯವಾದ ಮೊದಲನೇ ನಾಗರಿಕತೆ ಸುಮೇರಿಯ ನಾಗರಿಕತೆ, ಎರಡನೆಯ ನಾಗರಿಕತೆ ಬ್ಯಾಬಿಲೋನಿಯರ್ ನಾಗರಿಕತೆ, ಮೂರನೆಯ ನಾಗರಿಕತೆ ಅಸ್ಸಿಯನ್ನರ ನಾಗರಿಕತೆ. ಇವೆಲ್ಲ 3 ನಾಗರಿಕತೆಗಳು ಸೇರಿ ಮೆಸಪಟೋಮಿಯಾ ನಾಗರಿಕತೆ ಎಂದು ಕರೆಯಲಾಗಿದೆ. ಮೆಸಪಟೋಮಿಯಾ ಈಗಿನ ಕಾಲದಲ್ಲಿ ಆ ಪ್ರಾಂತಕ್ಕೆ ಏನು ಕರೀತಾರೆ ಗೊತ್ತಾ? ಇರಾಕ್. ಇದು ಎಲ್ಲಿದೆ ಅಂತ ನೋಡುವಾಗ ಯೂಫ್ರಟಿಸ್ ನದಿಯ ಬಳಿಯಲ್ಲಿ ಈ ಒಂದು ಪ್ರಾಂತಗಳಿರುವಂಥದ್ದು. ಒಂದು ಕಾಲದಲ್ಲಿ ಅದು ಉನ್ನತವಾದಂಥ ಒಂದು ಪರಿಪಾಲನೆ ಮಾಡಿರುವಂಥ ದೇಶ. ಅದು ಯಾವುದಂತ ನೋಡುವಾಗ ಇವಾಗ ಓದಿದ್ದೀವಿ, ಅಸಿಯನ್ನರು ಆಗಿರ್ಬೋದು, ಇಲ್ಲಾಂದರೆ ಬ್ಯಾಬಿಲೋನಿಯರು ಆಗಿರ್ಬೋದು, ಸುಮೇನಿಯರು ಆಗಿರ್ಬೋದು. ಇವರು ಒಂದು ಕಾಲದಲ್ಲಿ ಆ ಪ್ರಾಂತದಲ್ಲಿ ಅಭಿವೃದ್ಧಿಯಾಗಿ ಅನೇಕ ಪ್ರಾಂತಗಳನ್ನು ಆಳಿರುವಂಥ ನಾಗರಿಕತೆ, ಅನೇಕ ಪ್ರಾಂತಗಳನ್ನು ಆಳಿರುವಂಥದ್ದು. ಎರಡನೇದಾಗಿ ಅನೇಕ ರೀತಿಯಲ್ಲಿ ಈ ಸಮಾಜಕ್ಕೆ, ಅಂದರೆ ಈ ಸಮಾಜದಲ್ಲಿ, ಅಂದರೆ ಆಗಿನ ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಈ ಬರಹಗಳಿರುತ್ತಲ್ಲ, ಬರಹವನ್ನು ಕಂಡಿಡಿದವರು ಯಾರಂತ ನೋಡುವಾಗ ಸುಮೇರಿಯರ ನಾಗರಿಕತೆಯವರು. ಈ ಮೆಸಪಟೋಮಿಯಾ ಎನ್ನುವಂಥ ನಾಗರಿಕತೆ ಇದೆಯಲ್ಲ, ಈ 3 ನಾಗರಿಕತೆಯನ್ನು ಸೇರಿ ಮೆಸಪಟೋಮಿಯಾ ನಾಗರಿಕತೆ ಎಂದು ಕರೀತಾರೆ. ಇವು ಎಲ್ಲಿ ಇದೆ ಅಂತ ನೋಡುವಾಗ ಅದೇ ಯೂಫ್ರಟಿಸ್ ನದಿಯ ಬಳಿಯಲ್ಲಿ ಆ ಒಂದು ಮಧ್ಯದಲ್ಲಿ ಇರುವಂಥ ಈ ಒಂದು ಪಟ್ಟಣಗಳು. ಈ ಪಟ್ಟಣಗಳ ಬಗ್ಗೆ ಯಾಕೆ ದೇವರು ಬರೆಸಿದ್ದಾರೆ? ಎರಡನೇದಾಗಿ ಯೂಫ್ರಟಿಸ್ ನದಿಯ ಬಳಿಯಲ್ಲಿ 4 ದೇವದೂತರನ್ನು ಕಟ್ಟಲ್ಪಟ್ಟಿದ್ದರು. ಆ 4 ದೇವದೂತರನ್ನು ಬಿಡಿಸಿದ ನಂತರ ಯುದ್ಧ ನಡೀತು, ಅನೇಕರನ್ನು ಕೊಂದಾಕಿದರು ಅಂತೇಳಿ ಈ ರೀತಿ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಲ್ವಾ. ಮನುಷ್ಯರಲ್ಲಿ 3ರಲ್ಲಿ 1 ಭಾಗವನ್ನು ಕೊಲ್ಲಲ್ಪಡ್ತಾರೆ ಎನ್ನುವಂಥದ್ದು ಬರೆಯಲ್ಪಟ್ಟಿದೆ ನೋಡಿ. ಅದು ಒಂದು ಕಾಲದಲ್ಲಿ ನಡೆದೋಗಿರುವಂಥ ಘಟನೆ ಇದೆಯಾ ಅಥವಾ ನಡೆಯುತ್ತಾ? ಇದು ಈ ಮಾತುಗಳು ಯಾಕೆ ಬರೆಯಲ್ಪಟ್ಟಿದೆ ಎನ್ನುವಂಥದ್ದು ವಾಕ್ಯದ ಮೂಲಕ ನಮಗೆ ಅರ್ಥ ಆಗಬೇಕಾದ್ರೆ ಮೊದಲನೇದಾಗಿ ಮೆಸಪಟೋಮಿಯಾ ಎನ್ನುವಂಥದ್ದು ಗೊತ್ತಾಯಿತು. ಈ ಮೆಸಪಟೋಮಿಯಾ ನಾಗರಿಕತೆ ಇದೆಯಲ್ಲ, ಕೆಲವು ರಾಜರು ಸೇರಿ ಅಲ್ಲಿ ಆಳ್ವಿಕೆ ಮಾಡಿರುವಂಥದ್ದು. ಈ ಯೂಫ್ರಟಿಸ್ ನದಿ ಎನ್ನುವಂಥದ್ದು ಏದೇನ್ ಸೀಮೆಯಿಂದ ಹರಿಯುವಂಥದ್ದು ನೋಡಿ. ಅದು ಈಗಿನ ಕಾಲದಲ್ಲಿ ಎಲ್ಲಿ ಕಾಣುತ್ತೆ ಅಂತ ನೋಡುವಾಗ ಟರ್ಕಿ ದೇಶದಲ್ಲಿ ಕಾಣುವಂಥದ್ದು. ಯಾಕೆಂದರೆ ನೋಹಾನನ ಕಾಲದಲ್ಲಿ ಜಲಪ್ರಳಯ ಬಂದ ಮೇಲೆ ಏದೇನೆಲ್ಲಿದೆ, ಎಲ್ಲಿ ಕಾಣುತ್ತೆ, ಪ್ರಜೆಗಳು ಎಲ್ಲಿದ್ದಾರೆ ಅಂದರೆ ಅವಾಗ ಏನಾಗುತ್ತೆ ಅಂತ ನೋಡುವಾಗ ಎಲ್ಲ ಕೂಡ ತಾರ್ಮಾರಾಗುತ್ತೆ ರೀ. ಜಲಪ್ರಳಯ ಬಂದ ಮೇಲೆ ಭೂಭಾಗ ಯಾವ್ದು ಗೊತ್ತಾಗಲ್ಲ. ಆದರೆ ನದಿಗಳು ಮಾತ್ರ ಎಲ್ಲಿ ಹರಿದಿದೆಯೋ, ಎಲ್ಲಿ ಹುಟ್ಟಿದೆಯೋ ಆ ನದಿಗಳು ಅಲ್ಲೇ ಇರುತ್ತೆ, ಬೆಟ್ಟಗಳು ಅಲ್ಲೇ ಇರುತ್ತೆ. ಓಕೆನಾ? ಎಲ್ಲಿ ಇರುವಂಥ ಬೆಟ್ಟಗಳು ಅಲ್ಲೇ ಇರುತ್ತೆ, ಎಲ್ಲಿ ಹರಿಯುವಂಥ ನದಿಗಳು ಅಲ್ಲೇ ಹರಿಯುತ್ತೆ. ಸಮುದ್ರ ಬಂದರೆ ಏನು, ಭೂಕಂಪ ಆದರೆ ಏನು, ಆ ನದಿಗಳು ಅಲ್ಲೇ ಇರುತ್ತೆ. ಇವಾಗ ಈ ನದಿ ಎಲ್ಲಿ ಅಂತ ನೋಡುವಾಗ, ಎಲ್ಲಿಂದ ಬರ್ತಾ ಇದೆ ಅಂತ ನೋಡುವಾಗ ಟರ್ಕಿ ಪ್ರಾಂತದಿಂದ ಬರುವಂಥದ್ದು. ಅಲ್ಲಿಂದ ಏನ್ರಿ, ಅದು ಸುಮಾರು 1780 ಕಿಲೋಮೀಟರ್ ದೂರ ಹರಿಯುವಂಥದ್ದು ಯೂಫ್ರಟಿಸ್ ನದಿ. ಈ ಮಧ್ಯದಲ್ಲಿರುವಂಥ ಕೆಲವು ಪಟ್ಟಣಗಳಿದೆಯಲ್ಲ, ಆ ಪಟ್ಟಣಗಳಿಗೆ
ಮೆಸೊಪೊಟೇಮಿಯಾ ನಾಗರಿಕತೆ ಎಂದು ಕರೆಯಲ್ಪಡುವಂಥದ್ದು. ಓಕೆನಾ. ಅದರಲ್ಲಿ ಒಂದು ಅಶ್ಶೂರ್ ಪಟ್ಟಣ ಇದೆ, ನಿನೆವೆ ಪಟ್ಟಣ ಇದೆ, ಬ್ಯಾಬಿಲೋನ್ ಇದೆ, ಇನ್ನು ಕೆಲವು ಪಟ್ಟಣಗಳು ಕಾಣ್ತಾ ಇದೆ. ಇದರಲ್ಲಿ ಒಂದು ಅಶ್ಶೂರ್ಯರ ಬಗ್ಗೆ, ಅರಸರನ್ನು ಕುರಿತು, ಇಲ್ಲಾಂದರೆ ಒಂದು ಸಾಮ್ರಾಜ್ಯವನ್ನು ಕುರಿತು ನಾವು ಇವತ್ತು ತಿಳ್ಕೊಳ್ಳೋಣ. ಯಾರಪ್ಪ ಅಂತ ನೋಡುವಾಗ ಅಶ್ಶೂರ್ಯರ ಬಗ್ಗೆ. ಈ ಅಶ್ಶೂರ್ಯರ ಬಗ್ಗೆ ಒಂದು ಸರಿ ಆಲೋಚನೆ ಮಾಡುವಾಗ, ಕ್ರೈಸ್ತ ಪೂರ್ವದಲ್ಲಿ ತಂದೆಯಾದ ದೇವರು ಇವರಿಗೆ ಒಂದು ಉನ್ನತವಾದಂಥ ಅಧಿಕಾರವನ್ನು ಕೊಡ್ತಾನೆ. ಇವರಿಗೆ ಉನ್ನತವಾದಂಥ ಅಧಿಕಾರ ದೇವರು ಯಾಕೆ ಕೊಡ್ತಾನೆ, ಉದ್ದೇಶವೇನು ಎನ್ನುವಂಥದ್ದು ಒಂದ್ಸಾರಿ ಯೆಶಾಯನ ಗ್ರಂಥ 7ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಯೆಹೂದದಿಂದ ಎಫ್ರೈಮ್ ಅಗಲಿದಂದಿನಿಂದ ಈಚೆಗೆ ಸಂಭವಿಸಿದ ದುಷ್ಕಾಲವನ್ನು ಯೆಹೋವನು ನಿನ್ನ ಮೇಲೂ ನಿನ್ನ ಪ್ರಜೆಯ ಮೇಲೂ ನಿನ್ನ ತಂದೆಯ ಮನೆತನದ ಮೇಲೂ ಬರಮಾಡುವನು. ಆ ದುಷ್ಕಾಲವು ಅಶೂರದ ಅರಸೆ ಆ ಕಾಲದಲ್ಲಿ ಐಗುಪ್ತದ ನದಿಗಳ ಕಟ್ಟಕಡೆಯಲ್ಲಿ ನೊಣಗಳು ಅಶೂರ್ ದೇಶದ ತುಂಬಿಗಳು ಬರಲೆಂದು ಯೆಹೋವನು ಸಿಳ್ಳು ಹಾಕುವನು. ಅವೆಲ್ಲ ಬಂದು ಕಡಿದಾದ ಡೊಂಗೋರಗಳಲ್ಲಿಯೂ ಬಂಡೆಗಳ ಸಂದುಗಳಲ್ಲಿಯೂ ಎಲ್ಲ ಮುಳ್ಳು ಪೊದೆಗಳಲ್ಲಿಯೂ ಗೋಮಾಳುಗಳಲ್ಲಿಯೂ ಮುತ್ತಿಕೊಳ್ಳುವವು. ಆಗ ಕರ್ತನು ಯೂಫ್ರಟಿಸ್ ನದಿಯ ಆಚೆ ಇರುವ ಅಶೂರ್ ರಾಜನೆಂಬ ಬಾಡಿಗೆಯ ಕ್ಷೌರದ ಕತ್ತಿಯಿಂದ ಯೆಹೂದ ತಲೆಯನ್ನು ಕಾಲು ಕೂದಲನ್ನು ಬೋಳಿಸುವನು, ಅದು ಗಡ್ಡವನ್ನು ಸಹ ತೆಗೆದು ಬಿಡುವನು. ಅಂದರೆ ಅಶೂರರ ಅರಸರಿಗೆ ದೇವರು ಅಧಿಕಾರವನ್ನು ಕೊಡುವಂಥದ್ದು ನೋಡ್ತಾ ಇದ್ದೀವಿ ಈ ಮಾತಿನಲ್ಲಿ. ಅಂದ್ರೆ ಯೂದ ದೇಶವನ್ನು, ಇಲ್ಲಾಂದರೆ ಯೆರೂಸಲೇಮ್ ಪಟ್ಟಣವನ್ನು, ಇಸ್ರೇಲ್ ಜನಾಂಗದವರನ್ನು ಏನ್ರಿ ತೀರ್ಪು ಮಾಡೋದಕ್ಕೆ, ಇಲ್ಲ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಯಾರಿಗೆ ಅಧಿಕಾರ ಕೊಡ್ತಾ ಇದ್ದಾನೆ ಎಂದು ನೋಡುವಾಗ ಅಶೂರ್ಯರಿಗೆ ಅಧಿಕಾರವನ್ನು ಕೊಡುವಂಥದ್ದು. ಅಶೂರರಿಗೆ ಅಂದರೆ ಅಶೂರ್ಯರು ಎನ್ನುವಂಥದ್ದು ಒಂದು ರಾಜ್ಯ, ಅದು ನೋಡಿದ್ವಿ. ಈ ಮೆಸೊಪೊಟೇಮಿಯಾ ಎನ್ನುವಂಥ ರಾಜ್ಯ ಬರುತ್ತಲ್ಲ, ಅದರಲ್ಲಿ ಇರುವಂಥ ಒಂದು ರಾಜ್ಯ ಇದು. ಯೂಫ್ರಟಿಸ್ ನದಿಯ ಒಂದು ಮಧ್ಯಭಾಗದಲ್ಲಿ, ಅಂದರೆ ನದಿಯ ಆ ಕಡೆ ಸೈಡ್ ಇರುವಂಥ ಒಂದು ರಾಜ್ಯ. ಈ ರಾಜ್ಯಕ್ಕೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಈ ರಾಜ್ಯ ನೋಡುವಾಗ, ಅಶೂರರು ನೋಡುವಾಗ ಅನ್ಯರವರು, ಮತ್ತೆ ಅನ್ಯರಿಗೆ ದೇವರ ಅಧಿಕಾರ ಕೊಟ್ಟಿದ್ದಾನಂತ ನೋಡುವಾಗ ಅನ್ಯರಿಗೂ ಕೂಡ ಅಧಿಕಾರವನ್ನು ಕೊಡ್ತಾ ಇರ್ತಾನೆ. ಯಾಕೆಂದ್ರೆ ಕೆಲವು ಒಳ್ಳೆ ರೀತಿಯಲ್ಲಿ ಕಂಡಾಗ, ಇಲ್ಲಾಂದ್ರೆ ಯಾರಿಗಾದ್ರೂ ಶಿಕ್ಷೆ ಕೊಡುವಾಗ, ದಂಡಿಸುವಾಗ, ದೇವರು ಮಾಡುವಂಥದ್ದು ಏನಂತ ನೋಡುವಾಗ ಕೆಲವರನ್ನ ಆರಿಸ್ಕೊಳ್ತಾನೆ. ಕೆಲವರನ್ನ ದಂಡಿಸಬೇಕಾದ್ರೆ ಇಲ್ಲ ನಾಶ ಮಾಡಬೇಕಾದ್ರೆ ದೇವರೇ ಕೆಲವು ಸಂದರ್ಭಗಳಲ್ಲಿ ಆಕ್ಷನ್ ತಗೊಳ್ತಾನೆ. ಅಂದ್ರೆ ನೋಹನ ಕಾಲದಲ್ಲಿ ಜಲಪ್ರಳಯ ತರಿಸಿ ನಾಶ ಮಾಡಿದ, ಲೋಟನ ಕಾಲದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿಸಿ ನಾಶ ಮಾಡಿದ. ಅದೇ ಪ್ರಕಾರ ಕೆಲವರನ್ನ ದಂಡಿಸಬೇಕಾದ್ರೆ ಕೆಲವರು ಅರಸರನ್ನ ಆರಿಸಿಕೊಂಡು ಅವರ ಮೂಲಕ ನಾಶ ಮಾಡ್ತಾ ಇರ್ತಾನೆ. ಇವಾಗ ಯೆಹೂದ್ಯರು ಇಲ್ಲಾಂದ್ರೆ ಇಸ್ರಾಯೇಲ್ ಜನಾಂಗದವರು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಇವಾಗ ಇವರನ್ನ ದಂಡಿಸೋದಕ್ಕೆ ಯಾರನ್ನ ಆರಿಸ್ಕೊಂಡಿದ್ದಾನಂತ ನೋಡುವಾಗ ಅಶೂರರನ್ನು ಆರಿಸ್ಕೊಳ್ತಾ ಇದ್ದಾನೆ. ಅವರನ್ನ ಆರಿಸ್ಕೊಂಡು ಅವರಿಗೆ ಅಧಿಕಾರ ಕೊಡುವಂಥದ್ದು, ಅಂದರೆ ದೇವರು ಅವರಿಗೆ ಅಧಿಕಾರ ಕೊಡುವಂಥದ್ದು. ದೇವರು ಆರಿಸ್ಕೊಂಡು ಅವರನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾನೆ. ಯಾರನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾನಂತ ನೋಡುವಾಗ ಗಮನಿಸಬೇಕು ಪ್ರಿಯರ ದೇವ್ರ ಮಕ್ಕಳಿರ, ಅಶೂರರನ್ನು ಆರಿಸ್ಕೊಂಡಿರುವಂಥದ್ದು. ಇವರು ಬೇರೆ ಜನಾಂಗದವರು, ಅನ್ಯರು. ಇವರು ಅನ್ಯರನ್ನು ದೇವರು ಆರಿಸ್ಕೊಂಡಿದ್ದಾನ, ಅನ್ಯರನ್ನು ಕೂಡ ಆರಿಸ್ಕೊಂಡು. ಯಾಕೆಂದರೆ ಭೂಲೋಕದಲ್ಲಿ ಇದ್ದಂಥ ಪ್ರತಿ ಮನುಷ್ಯರು ಸಾಕ್ಷಾತ್ತು ದೇವರ ಮಕ್ಕಳೇ. ದೇವರ ಮಕ್ಕಳಾಗಿರುವಾಗ ಅವರನ್ನು ಆರಿಸ್ಕೊಂಡು ದೇವರ ಮಕ್ಕಳಿಗೆ, ಅಂದರೆ ಇಸ್ರಾಯೇಲ್ ಜನಾಂಗದವರಿಗೆ ತೀರ್ಪು ಮಾಡ್ತಾನ, ದಂಡಿಸ್ತಾನ. ಹೌದು ಪ್ರಿಯರ ದೇವ್ರ ಮಕ್ಕಳಿರ, ಹಾಗೆ ನಡೆದಿದೆ. ಯಾಕೆಂದರೆ ಪ್ರಕಟಣೆ ಗ್ರಂಥದಲ್ಲಿ ಇರುವಂಥ ವಿಷಯಗಳು ನಮಗೆ ಅರ್ಥ ಆಗಬೇಕಾದ್ರೆ ನೀವು ಧ್ಯಾನಿಸಬೇಕು, ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಮಾಡದೆ ಏನೇನೋ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅವಾಗುತ್ತೆ ಇವಾಗುತ್ತೆ, ಆಲ್ರೆಡಿ ನಡೆದೋಗಿರುವಂಥ ವಿಷಯಗಳು ಇದೆ. ಪ್ರಕಟಣೆ ಗ್ರಂಥದಲ್ಲಿ ನಡೆಯುವಂಥ ವಿಷಯಗಳು ಕೂಡ ಬರೆಯಲ್ಪಟ್ಟಿದೆ, ನಡೆಯುವಂಥ ವಿಷಯಗಳು. ಇವಾಗ ಯೂಫ್ರಟಿಸ್ ನದಿಯ ಬಳಿಯಲ್ಲಿ ಇದ್ದಂಥ ಈ ಅಶೂರ್ ರಾಜ್ಯ ಇದೆ ನೋಡಿ, ಅವರಿಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ. ಈ ಅಧಿಕಾರವನ್ನು ಪಡ್ಕೊಂಡಂತ ಇವರು ಏನೇನು ಮಾಡಿದ್ದಾರೆ ಒಂದ್ಸಾರಿ ನೋಡೋಣ ಪ್ರಿಯರೇ. 2ನೇ ಅರಸುಗಳು 15ನೇ ಅಧ್ಯಾಯ 19ನೇ ವಚನವನ್ನು ನೋಡಿ. ಅದೇ ಪ್ರಕಾರ ಇನ್ನೊಂದು ವಚನವನ್ನು ಕೂಡ ಬರ್ಕೊಳ್ಳಿ. ಹೋಶಾಯನ ಗ್ರಂಥ 11ನೇ ಅಧ್ಯಾಯ 5ನೇ ವಚನವನ್ನು ಬರ್ಕೊಳ್ಳಿ ಪ್ರಿಯರೇ. ಹೋಶಾಯನ ಗ್ರಂಥ 11ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನವನ್ನು ಬರೆದುಕೊಂಡು ನೀವು ಓದಿ. ಯಾಕೆಂದರೆ ತುಂಬ ವಿಷಯಗಳು, ತುಂಬ ವಚನಗಳಿದೆ, ಅವೆಲ್ಲ ಕೂಡ ಓದಬೇಕಂದ್ರೆ ಟೈಮ್ ಸಾಕಾಗಲ್ಲ. ಆದರೆ ಕೆಲವು ವಚನಗಳನ್ನು ಮಾತ್ರ ಖಂಡಿತವಾಗಿ ನಾವು ಓದೋಣ. 2ನೇ ಅರಸುಗಳು 15ನೇ ಅಧ್ಯಾಯ 19ನೇ ವಚನವನ್ನು ನೋಡಿ ಪ್ರಿಯರೇ. ಅಶೂರ್ ದೇಶದ ಅರಸನಾದ ಪೂಲನೆಂಬುವವನು ಇಸ್ರಾಯೇಲ್ ದೇಶಕ್ಕೆ ವಿರೋಧವಾಗಿ ಬಂದಾಗ
ಮೆನಹೇಮನು ಅವನ ಮುಖಾಂತರವಾಗಿ ತನ್ನ ಅರಸುತನವನ್ನು ದೃಢಪಡಿಸಿಕೊಳ್ಳುವುದಕ್ಕೋಸ್ಕರ ಅವನಿಗೆ 1000 ತಲಾಂತು ಬೆಳ್ಳಿಯನ್ನು ಕೊಟ್ಟನು. ಅಶೂರದ ಅರಸರಿಗೆ ಆ ಹಣವನ್ನು ಕೊಡುವುದಕ್ಕಾಗಿ ಇಸ್ರಾಯೇಲ್ಯರ ಪ್ರತಿಯೊಂದು ಐಶ್ವರ್ಯವಂತನಿಂದ 50 ರೂಪಾಯಿಗಳನ್ನು ತೆಗೆದುಕೊಂಡು ಆ ಹಣವು ಸಿಕ್ಕಿದ ನಂತರ ಅಶೂರರ ಅರಸನು ಅಲ್ಲಿ ನಿಲ್ಲದೆ ಹಿಂತಿರುಗಿ ಹೋದನು. ಇನ್ನೊಂದು ಮಾತನ್ನು ಕೂಡ ನಾವು ಗಮನಿಸೋಣ. ಅದೇ ಪ್ರಕಾರ 29ನೇ ವಚನವನ್ನು 15ನೇ ಅಧ್ಯಾಯ 2ನೇ ಅರಸುಗಳು 15ನೇ ಅಧ್ಯಾಯ 29ನೇ ವಚನವನ್ನು ಕೂಡ ಗಮನಿಸೋಣ. ಇಸ್ರಾಯೇಲರ ಅರಸನಾದ ಪೆಕಹನ ಕಾಲದಲ್ಲಿ ಅಶೂರ್ ದೇಶದ ಅರಸನಾದ ತಿಗ್ಲತ್ಪಿಲೆಸರನೆಂಬುವನು ಬಂದು ಅಬ್ಲೇಷ್ಮಾತ್ನಕ, ಯೋನಾಹ, ಕೆದೇಶ್, ಆಚೋರ್ ಮೊದಲಾದ ನಾಫ್ತಲಿಯ ಊರುಗಳನ್ನು, ಗಿಲ್ಯಾದ್, ಗಲಿಲಾಯ ಪ್ರಾಂತಗಳನ್ನು ಸ್ವಾಧೀನಪಡಿಸಿಕೊಂಡು ಅವುಗಳ ನಿವಾಸಗಳನ್ನು ಅಶೂರ್ ದೇಶಕ್ಕೆ ಸೆರೆಯಾಗಿ ತೆಗೆದುಕೊಂಡು ಹೋದನು. ಇವೆಲ್ಲ ಪ್ರಾಂತಗಳನ್ನು, ಈ ಕೆಲವು ಪ್ರಾಂತಗಳನ್ನು ಏನು ಮಾಡಿದನಂತ ನೋಡುವಾಗ, ಅಶೂರ್ ದೇಶದ ಅರಸನು, ಈ ಅರಸನ ಹೆಸರೇನಂತ ನೋಡುವಾಗ ತಿಗ್ಲತ್ಪಿಲೆಸರನೆಂಬುವನು ಅಂತ. ಈ ತಿಗ್ಲತ್ಪಿಲೆಸರನೆಂಬುವಂಥ ಈ ಅರಸನು ಏನು ಮಾಡಿದ್ದಾನಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ, ಇಸ್ರಾಯೇಲರನ್ನು ಇನ್ನು ಕೆಲವು ದೇಶಗಳನ್ನು ಸ್ವಾಧೀನಪಡಿಸ್ಕೊಂಡು ಹೋಗಿದ್ದಾನೆ. ಈ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂದರೆ, ಇಸ್ರಾಯೇಲರು ದೇವರ ಪ್ರಜೆಗಳು, ಇನ್ನು ಅಲ್ಲಿರುವಂಥ ದೇವರ ಪ್ರಜೆಗಳಿದ್ದಾರಲ್ಲ, ಆ ಪ್ರಜೆಗಳನ್ನು ಸ್ವಾಧೀನ ಮಾಡಿದ್ದಾನ, ಸ್ವಾಧೀನಪಡಿಸ್ಕೊಂಡಿದ್ದಾನ. ಸ್ವಾಧೀನಪಡಿಸ್ಕೊಂಡು ಆ ದೇಶಗಳನ್ನು ಮುತ್ತಿಗೆ ಹಾಕಿ ಅವರನ್ನು ಸೆರೆ ಹಿಡಿದು ಕರ್ಕೊಂಡು ಹೋಗಿದ್ದಾನೆ, ಪ್ರಿಯರಾದ ದೇವರ ಮಕ್ಕಳಿಗೆ. ಆನಂತರ ಇನ್ನೊಂದು ಮಾತನ್ನು ನೋಡೋಣ. 18ನೇ ಅಧ್ಯಾಯ, ಅದೇ 2ನೇ ಅರಸುಗಳು 18ನೇ ಅಧ್ಯಾಯ 9ನೇ ವಚನದಿಂದ ನೋಡೋಣ. 18ನೇ ಅಧ್ಯಾಯ 9ನೇ ವಚನದಿಂದ 18ನೇ ಅಧ್ಯಾಯ 9ನೇ ವಚನದಿಂದ. ಇಸ್ರಾಯೇಲ್ಯರ ಅರಸನು ಏಲನ ಮಗನೂ ಆದ ಹೋಶೇಯನ ಆಳಿಕೆಯ 7ನೇ ವರ್ಷದಲ್ಲಿ, ಅಂದರೆ ಹಿಜ್ಕೀಯನ ಆಳಿಕೆಯ 4ನೆಯ ವರ್ಷದಲ್ಲಿ, ಅಶೂರದ ಅರಸನಾದ ಶಲ್ಮನೇಸರನು ಸಮರ್ಯಕ್ಕೆ ವಿರೋಧವಾಗಿ ಬಂದು 3 ವರ್ಷಗಳವರೆಗೆ ಅದಕ್ಕೆ ಮುತ್ತಿಗೆ ಹಾಕಿ, ಅದು ತನಗೆ ಇಸ್ರಾಯೇಲ್ಯರ ಅರಸನಾದ ಹೋಶೇಯನ ಆಳಿಕೆಯ 9ನೆಯ ವರ್ಷದಲ್ಲಿ, ಅಂದರೆ ಹಿಜ್ಕೀಯನ ಆಳಿಕೆಯ 6ನೆಯ ವರ್ಷದಲ್ಲಿ ಸ್ವಾಧೀನವಾಗಲು ಇಸ್ರಾಯೇಲ್ಯರನ್ನು ಸೆರೆ ಹಿಡಿದು ಅಲಹು, ಹಾಬೋರ್, ಒಳೆಯಿರುವ ಗೋಜಾನ್ ಪ್ರಾಂತ, ಮೇದ್ಯರ ಪಟ್ಟಣಗಳು ಇವುಗಳಿಗೆ ಕಳುಹಿಸಿದನು. ಅವರು ತಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದದ್ದು, ಆತನ ನಿಬಂಧನೆಯನ್ನು ಉಲ್ಲಂಘಿಸಿದ್ದು, ಆತನ ಸೇವಕನಾದ ಮೋಶೆಯ ಆಜ್ಞೆಗಳಿಗೆ ಅವಿಧೇಯರಾಗಿ ನಡೆದದ್ದು ಇದಕ್ಕೆ ಕಾರಣ ಅಂತ ಹೇಳ್ತಾನೆ. ಅಂದರೆ ಈ ಇಸ್ರಾಯೇಲ್ ಜನಾಂಗದವರನ್ನು, ಇನ್ನು ಅಲ್ಲಿರುವಂಥ ಕೆಲವು ಪ್ರಾಂತಗಳನ್ನು ಯಾರಿಗೆ ಕೊಟ್ಟಿದ್ದಾನೆ ಅಂತ ನೋಡುವಾಗ ಅಶೂರ್ ಅರಸರಿಗೆ ಒಪ್ಪಿಸಿದ್ದಾನೆ. ಪ್ರಿಯ, ನೀನು ಬಂದು ಇವರನ್ನು ಸ್ವಾಧೀನ ಮಾಡಬೇಕು ಅಂದರೆ ಅಶೂರ ಅರಸರಿಗೆ ದೇವರ ಅಪ್ಪಣೆ ಕೊಟ್ಟಿದ್ದಾನ, ಆಜ್ಞೆ ಕೊಟ್ಟಿದ್ದಾನಂತ ನೋಡುವಾಗ ಇವರಿಗೆ ಆಜ್ಞೆ ಕೊಟ್ಟಿರುವಂಥದ್ದು, ಆಜ್ಞೆ ಕೊಟ್ಟಿರೋ ಪ್ರಕಾರ, ಇಲ್ಲಾಂದರೆ ಒಳಪಡಿಸಿರೋ ಪ್ರಕಾರ ಈ ವ್ಯಕ್ತಿ ಏನು ಮಾಡ್ತಾನಂತ ನೋಡುವಾಗ ಅನೇಕ ದೇಶಗಳನ್ನು ಸ್ವಾಧೀನ ಮಾಡಿಕೊಳ್ತಾನೆ. ತಿಗ್ಲತ್ಪಿಲೆಸರನಿ ಎಂಬುವಂಥ ಈತನಾಗಿರ್ಬೋದು, ಅಂದರೆ ಅಶೂರ ಅರಸನಾಗಿರುವಂಥ ಈತನು ಅನೇಕ ದೇಶಗಳನ್ನು ಸ್ವಾಧೀನ ಮಾಡಿಕೊಂಡು, ಪ್ರಿಯರಾದ ದೇವರ ಮಕ್ಕಳಿರ, ಒಂದು ರೀತಿಯಲ್ಲಿ ಗರ್ವದಲ್ಲಿ ಜೀವಿಸುವಂಥದ್ದು ನೋಡುತ್ತೇವೆ. ಆನಂತರ ಕೊನೆಯದಾಗಿ ಇನ್ನೊಂದು ಪಟ್ಟಣದ ಮೇಲೆ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹೋಗುವಂಥದ್ದು. ಯಾವ ಪಟ್ಟಣದ ಮೇಲೆ ಅಂತ ನೋಡುವಾಗ, ಈ ಯೆರೂಸಲೇಮ್ ಪಟ್ಟಣ ಇದೆಯಲ್ಲ, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಸುತ್ತಮುತ್ತಲಿರುವಂಥ ಅನೇಕ ಪ್ರಾಂತಗಳನ್ನು ಈ ಅಶೂರ ಅರಸನು ಸ್ವಾಧೀನ ಮಾಡಿಕೊಂಡಿರ್ತಾನೆ. ಕೊನೆಯದಾಗಿ ಯೆರೂಸಲೇಮ್ ಪಟ್ಟಣವನ್ನು ಕೂಡ ಸ್ವಾಧೀನ ಮಾಡಿಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ಮತ್ತು ಯೆರೂಸಲೇಮ್ ಪಟ್ಟಣಕ್ಕೆ ಸೈನಿಕರನ್ನು ಕಳಿಸಿಕೊಡುವಂಥದ್ದು. ಯೆರೂಸಲೇಮ್ ಪಟ್ಟಣಕ್ಕೆ ಸೈನಿಕರನ್ನು ಕಳಿಸಿಕೊಟ್ಟಾಗ ಆ ಯೆರೂಸಲೇಮ್ ಪಟ್ಟಣದಲ್ಲಿ ಯಾರಿರ್ತಾರಂತ ನೋಡುವಾಗ ಅರಸನು ಹಿಜ್ಕೀಯನು ಇರ್ತಾನೆ. ಅರಸನು ಯಾರಿರ್ತಾನೆ? ಹಿಜ್ಕೀಯನು. ಈ ಅರಸನು ಹಿಜ್ಕೀಯನಿರುವಾಗ, ಈ ಹಿಜ್ಕೀಯನು ಆಳ್ವಿಕೆಯಲ್ಲಿ ಇದ್ದಂಥ ಇವರ ಕಾಲದಲ್ಲಿ ಯೆರೂಸಲೇಮ್ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳೋದು ಹೋಗ್ತಾನೆ. ಯಾಕೆಂದರೆ ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದಾನೆ, ಸ್ವಾಧೀನ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ದಾನೆ ಎಲ್ಲರ ಮೇಲೆ. ಅಂದರೆ ಒಂದು ರೀತಿಯಲ್ಲಿ ದೌರ್ಜನ್ಯ, ಒಂದು ರೀತಿಯಲ್ಲಿ ಆಳ್ವಿಕೆ ಮಾಡಬೇಕಂದ್ರೆ ಅದು ದಬ್ಬಾಳಿಕೆಯಿಂದ, ಓಕೆನಾ, ಈ ರೀತಿ ಆಳ್ವಿಕೆ ನಡೀತಾ ಇದೆ.
ಪ್ರಿಯರ ದೇವ್ರ ಮಕ್ಕಳಿರ, ಇವಾಗ ಯೆರೂಸಲೇಮ್ ಪಟ್ಟಣದ ಮೇಲೆ ಕಣ್ಣಾಕಿರ್ತಾನೆ. ಯೆರೂಸಲೇಮ್ ಪಟ್ಟಣದಲ್ಲಿ ಯಾರಿದ್ದಾರಂತ ನೋಡುವಾಗ ಹಿಜ್ಕೀಯನಿರ್ತಾನೆ. ಹಿಜ್ಕೀಯನು ಎಂಥ ಮನುಷ್ಯನಂತ ನೋಡುವಾಗ ಒಳ್ಳೆಯ ಭಕ್ತನು. ಪ್ರಿಯರ ದೇವ್ರ ಮಕ್ಕಳಿರ, ಒಳ್ಳೆಯ ಭಕ್ತನು ಎಂದು ಗೊತ್ತಾಗುತ್ತೆ. ಎಲ್ಲಿರುತ್ತೆ ಆ ಮಾತು ಅಂತ ನೋಡುವಾಗ 2ನೇ ಅರಸುಗಳು 18ನೇ ಅಧ್ಯಾಯ 1ನೇ ವಚನದಿಂದ ಎಲ್ಲ ಓದ್ಕೊಂಡು ಬಂದರೆ ಈ ಹಿಜ್ಕೀಯನು ಒಳ್ಳೆ ರೀತಿಯಲ್ಲಿ ಒಂದು ಭಕ್ತನಾಗಿರ್ತಾನೆ ಎನ್ನುವಂಥ ವಿಷಯ ಇಲ್ಲಿ ಗೊತ್ತಾಗುತ್ತೆ. ಈ ಭಕ್ತನಾಗಿದ್ದಾಗ ದೇವರಿಗೆ ಒಳಪಟ್ಟು ಜೀವಿಸುವಾಗ ಅವಾಗ ಒಂದು ಧೈರ್ಯ ಏನಪ್ಪ ಅಂತ ನೋಡುವಾಗ, ಈ ಅಶೂರದ ಅರಸನಾಗಿರುವಂಥ ಇವನು ಏನು ಮಾಡಿರ್ತಾನೆ ಅಂದರೆ ಅನೇಕ ದೇಶಗಳನ್ನು ಸ್ವಾಧೀನ ಮಾಡಿಕೊಂಡಿರ್ತಾನೆ. ಅದೇ ರೀತಿಯಲ್ಲಿ ಈ ಯೆರೂಸಲೇಮ್ ಪಟ್ಟಣದಲ್ಲಿ ಅಕ್ಕಪಕ್ಕದಲ್ಲಿ ಇರುವಂಥ ಅನೇಕ ಪ್ರಾಂತಗಳನ್ನು ಕೂಡ ಸ್ವಾಧೀನ ಮಾಡಿಕೊಂಡಿರ್ತಾನೆ, ಪ್ಯಾಲೆಸ್ತೀನೆಲ್ಲ. ಈ ಸ್ವಾಧೀನ ಮಾಡಿಕೊಂಡ ನಂತರ ಕೊನೆಯದಾಗಿ ಯೆರೂಸಲೇಮ್ ಪಟ್ಟಣವನ್ನು ಕೂಡ ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಸೈನಿಕರನ್ನ ಕಳಿಸಿಕೊಟ್ಟಾಗ ಅಲ್ಲಿ ಹಿಜ್ಕೀಯನು ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿ ಇರ್ತಾನೆ. ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿ ಇದ್ದಾಗ ಈ ಅಶೂರದ ಅರಸನಾಗಿರುವಂಥ ಈತನು ಸೈನಿಕರನ್ನು ಕಳಿಸಿಕೊಟ್ಟಾಗ ಆತನು ಒಪ್ಪೋದಿಲ್ಲ. ಯಾರು? ಹಿಜ್ಕೀಯನು. ನಾನು ದೇವರ ಭಕ್ತಿಯಲ್ಲಿದ್ದೇನೆ, ಖಂಡಿತವಾಗಿ ನಾನು ಯಾವುದಕ್ಕೂ ತಲೆ ಬಾಗಿಸಲ್ಲ ಅಂತ ಹೇಳಿ ಭಯಪಡಲ್ಲ. 2ನೇದಾಗಿ ಧೈರ್ಯವಾಗಿರ್ತಾನೆ. ಈ ಧೈರ್ಯವಾಗಿ ಭಯಪಡದೆ ಇರುವಾಗ ಅವಾಗ ಏನು ಮಾಡ್ತಾನಂತ ನೋಡುವಾಗ ಅಶೂರದ ಅರಸನು ಬಂದು ಅವನ ಸೈನಿಕರು ಬಂದು ನುಡಿಯುವಂಥ ಮಾತನ್ನು ನೋಡಬೇಕು ಪ್ರಿಯರೇ. ನುಡಿಯುವಂಥ ಮಾತನ್ನು ಒಂದು ಸಾರಿ ಗಮನಿಸೋಣ ಪ್ರಿಯರಾದ ದೇವರ ಮಕ್ಕಳಿರ. ಎಲ್ಲಿರುತ್ತೆ ಅಂತ ನೋಡುವಾಗ 2ನೇ ಅರಸುಗಳು 18ನೇ ಅಧ್ಯಾಯ 13ನೇ ವಚನ. ಅರಸನಾದ ಹಿಜ್ಕೀಯನ ಆಳಿಕೆಯ 14ನೇ ವರ್ಷದಲ್ಲಿ ಅಶೂರದ ಅರಸನಾದ ಸೆನ್ಹೇರೀಬನು ಬಂದು ಯೂದದ ಪ್ರಾಂತದ ಕೋಟೆ ಕೊತ್ತಲುಗಳುಳ್ಳ ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡನು. ಅಂದರೆ ಬೇರೆ ಬೇರೆ ಪ್ರಾಂತದಲ್ಲಿ. ಕೊನೆಯದಾಗಿ ಯೆರೂಸಲೇಮ್ ಪಟ್ಟಣಕ್ಕೆ ಕೂಡ ಬರುವಂಥದ್ದು. 17ನೇ ವಚನವನ್ನು ನೋಡೋಣ. ಅಶೂರದ ಅರಸನು ಲಾಕೀಷನಿಂದ ಮಹಾಸೈನ್ಯ ಸಹಿತವಾದ ತಾತ್ನಾರ್, ರಬ್ಬಾಕೆ ಎಂಬವರನ್ನು ಯೆರೂಸಲೇಮಿನಲ್ಲಿದ್ದ ಹಿಜ್ಕೀಯನ ಬಳಿಗೆ ಕಳಿಸಿದನು. ಇವರು ಗಟ್ಟ ಹತ್ತಿ ಯೆರೂಸಲೇಮಿಗೆ ಬಂದು ಮಡಿವಾಳರ ಹೊಲದ ಮೇಲೆ ಹೋಗುವ ರಾಜಮಾರ್ಗದ ಹತ್ತಿರ ಅಲ್ಲಿನ ಕೆರೆಯ ಕಾಲುವೆಯ ಬಳಿಯಲ್ಲಿ ಪಾಳ್ಯ ಮಾಡಿಕೊಂಡು ಅರಸನನ್ನು ಕೂಗಿ ಕರೆದನು. ಆಗ ಹಿಲ್ಕೀಯನ ಮಗನು ರಾಜಗೃಹಾಧಿಪತಿಯೂ ಆದ ಎಲ್ಯಾಕೀಮ್, ಲೇಖಕನಾದ ಶೇಬ್ನ, ಆಸಫನ ಮಗನು ಮಂತ್ರಿಯೂ ಆಗಿದ್ದ ಯೋವ ಎಂಬುವರು ಬಂದರು. ರಬ್ಷಾಕೆಯು ಅವರಿಗೆ, ನೀವು ಹೋಗಿ ಹಿಜ್ಕೀಯನಿಗೆ ಮಹಾರಾಜನಾದ ಅಶೂರರ ಅರಸನ ಮಾತುಗಳನ್ನು ತಿಳಿಸಿರಿ. ಅವನು ನಿನ್ನ ರಭಸಕ್ಕೆ ಯಾವ ಆಧಾರ ಉಂಟು? ಬರೀ ಒಂದು ಬಾಯಿ ಮಾತಿನ ಮೇಲೆ ಯುದ್ಧಕ್ಕೆ ಬೇಕಾದ ವಿವೇಕವೂ ಬಲವೂ ಉಂಟೆಂದು ಅಂದುಕೊಳ್ಳುತ್ತಿ ನೀನು ಯಾರನ್ನು ನಂಬಿಕೊಂಡು ನನಗೆ ವಿರೋಧವಾಗಿ ತಿರುಗಿ ಬಿದ್ದಿ ಅಂತೇಳಿ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಯಾರನ್ನ ಅಪಹಾಸ್ಯ ಅಂತ ನೋಡುವಾಗ ಯೆಹೂದ ಅರಸನಾಗಿರುವಂಥ ಹಿಜ್ಕೀಯನ ವಿಷಯದಲ್ಲಿ, 2ನೇದಾಗಿ ದೇವರ ವಿಷಯದಲ್ಲಿ ಅಪಹಾಸ್ಯದಿಂದ ಮಾತನಾಡಿ ದೇವರನ್ನು ಒಂದು ರೀತಿಯಲ್ಲಿ ಕೀಳವಾಗಿ ನೋಡುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ನೋಡುವಾಗ ಈ ಅಶೂರ್ಯರಿಗೆ ದೇವರೇ ಅಧಿಕಾರ ಕೊಟ್ಟಿದ್ದಾನೆ. ದೇವರ ಅಧಿಕಾರ ಕೊಟ್ಟಿರುವಾಗ ಅಧಿಕಾರದ ಪ್ರಕಾರ ಅನೇಕ ಪ್ರಾಂತಗಳನ್ನು ಸ್ವಾಧೀನ ಮಾಡಿಕೊಳ್ತಾರೆ. ಅನೇಕ ಪ್ರಾಂತಗಳನ್ನು ಸ್ವಾಧೀನ ಮಾಡಿಕೊಂಡ ಮೇಲೆ ಕೊನೆಯದಾಗಿ ದೇವರ ಮೇಲೇ ಇವರು ತಿರುಗಿ ಬೀಳೋದಕ್ಕೆ ಸಿದ್ಧರಾಗ್ತಾರೆ. ಯಾರ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ ಅಶೂರರು? ದೇವರ ಮೇಲೆ ತಿರುಗಿ ಬೀಳುವಂಥದ್ದು. ದೇವರ ಮೇಲೆ ತಿರುಗಿ ಬೀಳೋದಕ್ಕೆ ಪ್ರಯತ್ನ ಮಾಡಿದಾಗ ನಡೆಯುವಂಥ ಘಟನೆಯನ್ನು ಒಂದು ಸಾರಿ ನಾವು ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ. 2ನೇ ಅರಸುಗಳು 27ನೇ ವಚನದಿಂದ 37ನೇ ವಚನದವರೆಗೆ ನೋಡಬೇಕು. ನೀನು ಕೂತುಕೊಳ್ಳುವುದು, ಹೋಗುವುದು, ಬರುವುದು ನನಗೆ ಗೊತ್ತುಂಟು. ನೀನು ನನ್ನ ಮೇಲೆ ರೌದ್ರ ಆವೇಶನವನಾಗಿರುವುದನ್ನು ಬಲ್ಲೆನು. ನೀನು ನನಗೆ ವಿರೋಧವಾಗಿ ಉಬ್ಬಿಕೊಂಡಿರುವುದು, ಕುಪಿತನಾಗಿರುವುದು ನನಗೆ ತಿಳಿದು ಬಂತು. ಆದದರಿಂದ ನಿನಗೆ ಮುಗುದಾಣವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಿಂದಲೇ ನಿನ್ನನ್ನು ಹಿಂದಕ್ಕೆ ಎಳೆದುಕೊಂಡು ಹೋಗುವೆನು. ಅಂದರೆ ಅಶೂರ್ಯರು ಬಂದು ಕೊನೆಯದಾಗಿ ಎಲ್ಲ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ, ಅನೇಕ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ. ಕೊನೆಯದಾಗಿ ಯೆರೂಸಲೇಮ್ ಪಟ್ಟಣವನ್ನು ಕೂಡ ಸ್ವಾಧೀನ ಮಾಡಿಕೊಳ್ಳಬೇಕು
ಅಂತ ಉದ್ದೇಶದಿಂದ ದೇವರ ವಿಷಯದಲ್ಲಿ ಅವರು ಅವಮಾನಪಡಿಸಿ ಮಾತಾಡುವಂಥದ್ದು ಇಲ್ಲ ಸೊಕ್ಕಿನಿಂದ ಮಾತನಾಡಿರುವಂಥದ್ದು ಕೆಲವು ಸಂದರ್ಭಗಳಲ್ಲಿ ನೋಡ್ತಾ ಇದ್ವಿ ಪ್ರಿಯರೇ. ಹಿಜ್ಕೀಯನಿಗೆ ಆ ಮನುಷ್ಯನು ಹೇಳುವಂಥ ಮಾತೇನಂತ ನೋಡುವಾಗ 2ನೇ ಅರಸುಗಳು 18ನೇ ಅಧ್ಯಾಯ 27ರಿಂದ 18ನೇ ಅಧ್ಯಾಯ 27ನೇ ವಚನದಿಂದ ಬರ್ಕೊಳ್ಳಿ ಒಂದು ಸಾರಿ, ಆಮೇಲೆ ಓದಿ ಪ್ರಿಯರೇ, ಓದಿ. ಯಾಕೆಂದರೆ ಅಲ್ಲಿ ಈ ಅಶೂರ್ಯರು ಬಂದು ದೇವರನ್ನು ಹಿಜ್ಕೀಯನನ್ನು ಯಾವ ರೀತಿ ಅವಮಾನ ಪಡಿಸ್ತಾ ಇದ್ದಾರೋ ಒಂದು ಸಾರಿ ನೋಡಿ ಪ್ರಿಯರೇ. 27. ಅದಕ್ಕೆ ರಬ್ಷಾಕೆಯು, ನನ್ನ ಯಜಮಾನನು ನಿಮ್ಮ ಸಂಗಡವಾಗಲಿ ನಿಮ್ಮ ಒಡೆಯನ ಸಂಗಡವಾಗಲಿ ಮಾತಾಡಬೇಕೆಂದು ನನ್ನನ್ನು ಕಳಿಸಲಿಲ್ಲ. ಅಂದರೆ ಈ ಗೋಡೆಯ ಮೇಲೆ ಕೂತಿರುವ ಜನರ ಸಂಗಡ ಮಾತನಾಡೋದಕ್ಕೋಸ್ಕರ ಕಳಿಸಿದ್ದಾನೆ. ಅವನು ನಿಮ್ಮೊಡನೆ ಇದ್ದರೆ ಸ್ವಂತ ಮಲವನ್ನು ತಿಂದು ಸ್ವಂತ ಮೂತ್ರವನ್ನು ಕುಡಿಯಬೇಕಾಗುವುದು ಎಂದು ಉತ್ತರ ಕೊಟ್ಟರು. ನೀವು ಹಿಜ್ಕೀಯನ ಜೊತೆಯಲ್ಲಿದ್ದರೆ ನಿಮ್ಗೆ ಆಗುವಂಥ ಗತಿ ಹೇಳ್ತೀನಿ ಕೇಳು ಅಂತೇಳಿ ಈ ಸೈನಿಕನ ಹೇಳ್ತಾನೆ. ನಿಮ್ಗೆ ಆಗುವಂಥ ಗತಿ ಏನು ಗತಿ? ನಿಮ್ಮ ಮಲವನ್ನು ನೀವೇ ತಿನ್ನಬೇಕಾಗತ್ತೆ, ನಿಮ್ಮ ಮೂತ್ರವನ್ನು ನೀವೇ ಕುಡಿಬೇಕಾಗುತ್ತೆ, ಕೊನೆಯದಾಗಿ ನೀವು ನಾಶವಾಗ್ತೀರಾ. ನಿಮ್ಮ ಹಿಜ್ಕೀಯನ ಮಾತನ್ನು ಕೇಳಿ, ನಿಮ್ಮ ಯೆಹೋವ ದೇವರನ್ನ ಮಾತನ್ನು ಕೇಳಿ ಒಂದು ವೇಳೆ ಇಲ್ಲೇ ಇದ್ದರೆ ಅಶೂರರ ಅರಸನಿಗೆ ನೀವು ಒಳಪಡದೆ ಹೋದರೆ ನಿಮಗೆ ನಾಶ ಬರುತ್ತೆ. ನೀವು ಹೊಲಸು ತಿನ್ನಬೇಕಾಗತ್ತೆ, ನಿಮ್ಮ ಮೂತ್ರವನ್ನು ನೀವೇ ಕುಡಿಬೇಕಾಗತ್ತೆ, ನಿಮ್ಮ ಮಲವನ್ನು ನೀವೇ ತಿನ್ನಬೇಕಾಗತ್ತೆ. ಅಂಥ ದುರ್ಗತಿಯನ್ನು ನೀವು ತಂದುಕೊಳ್ತೀರಾ ಆ ಹಿಜ್ಕೀಯನ ಮಾತನ್ನು ಕೇಳಿದ್ರಿ ಅಂತೇಳಿ. 2ನೇದಾಗಿ ಯೆಹೋವ ದೇವರನ್ನು ಕೂಡ ಪ್ರಿಯರಾದ ದೇವರ ಮಕ್ಕಳಿರ ಅವರು ನಿಂದಿಸ್ತಾ ಇದ್ದಾರೆ ನೋಡಿ. 28. ಗೋಡೆಯ ಮೇಲೆ ನಿಂತವರಿಗೆ ಯೂದಾಯ ಭಾಷೆಯಲ್ಲಿ ಅಶೂರದ ಮಹಾರಾಜನ ಮಾತನ್ನು ಕೇಳಿರಿ. ಅವನು ನಿಮಗೆ ಹಿಜ್ಕೀಯನಿಂದ ಮೋಸ ಹೋಗಬೇಡಿರಿ, ಅವನು ನಿಮ್ಮನ್ನು ನನ್ನ ಕೈಯಿಂದ ಬಿಡಿಸಲಾರನು. ಹಿಜ್ಕೀಯನು ನಿಮಗೆ ಯೆಹೋವನನ್ನು ನಂಬಿರಿ, ಆತನು ನಮ್ಮನ್ನು ಹೇಗೂ ರಕ್ಷಿಸುವನು, ಈ ಪಟ್ಟಣವು ಅಶೂರದ ಅರಸನ ವಶವಾಗುವುದಿಲ್ಲ ಎಂದು ಹೇಳಿದರೆ ಅವನಿಗೆ ಕಿವಿಗೊಡಬೇಡಿರಿ, ಒಪ್ಪಬೇಡಿರಿ. ಅಶೂರದ ಅರಸನಾದ ನನ್ನ ಮಾತನ್ನು ಕೇಳಿರಿ, ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡು ನನ್ನ ಆಶ್ರಯದಲ್ಲಿ ಸೇರಿರಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಅಂಜೂರದ ದ್ರಾಕ್ಷಲತೆ ಇವುಗಳ ಹಣ್ಣುಗಳನ್ನು ತಿಂದು ತನ್ನ ಬಾವಿಯ ನೀರನ್ನು ಕುಡಿಯುವನು. ಸ್ವಲ್ಪ ಕಾಲವಾದ ನಂತರ ನಾನು ಬಂದು ನಿಮ್ಮನ್ನು ಧಾನ್ಯ, ದ್ರಾಕ್ಷರಸ, ಆಹಾರ, ದ್ರಾಕ್ಷ ತೋಟ, ಎಣ್ಣೆ ಮರ, ಜೇನುತುಪ್ಪ ಇವು ಸಮೃದ್ಧಿಯಾಗಿರುವವು ನಿಮ್ಮ ದೇಶಕ್ಕೆ ಸಮಾನವಾದ ಇನ್ನೊಂದು ದೇಶಕ್ಕೆ ಕರ್ಕೊಂಡು ಹೋಗುವೆನು. ನೀವು ಸಾಯುವುದಿಲ್ಲ, ಬದುಕುವಿರಿ. ಯೆಹೋವನು ನಮ್ಮನ್ನು ರಕ್ಷಿಸುವನು ಎಂದು ನಂಬಿಕೆಯನ್ನು ನಿಮ್ಮಲ್ಲಿ ಹುಟ್ಟಿಸುವುದಕ್ಕೆ ಪ್ರಯತ್ನಿಸುವ ಹಿಜ್ಕೀಯನಿಗೆ ಕಿವಿಗೊಡಬೇಡಿರಿ. ಯಾವ ಜನಾಂಗದ ದೇವತೆಯು ನನ್ನ ದೇಶವನ್ನು ಅಶೂರದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡಿತು ಅಂತ ಹೇಳಿ, ಪ್ರಿಯರಾದ ದೇವರ ಮಕ್ಕಳಿರ, ಈ ಮನುಷ್ಯನು ಯೆಹೂದ್ಯರಿಗೆ ಅಲ್ಲಿರುವಂಥ ಪ್ರಜೆಗಳು ಹೇಳುವಂಥದ್ದು. ನೀವೆಲ್ಲರೂ ಕೂಡ ಆ ಹಿಜ್ಕೀಯನ ಮಾತನ್ನು ನಂಬಿಕೊಂಡು ಕುಳಿತುಕೊಂಡಿದ್ದೀರಿ. ಆ ಹಿಜ್ಕೀಯನು ನಮ್ಮ ಬಳಿಯಲ್ಲಿ ದೇವರು ಇದ್ದಾನೆ, ಯಾರು ಬಂದು ಏನು ಮಾಡಲ್ಲ, ಅಶೂರ ಅರಸನ ಬಂದು ನಮಗೆ ಏನು ಮಾಡೋಕ್ಕಾಗಲ್ಲ, ಖಂಡಿತವಾಗಿ ನಮ್ಮ ದೇವರು ನಮ್ಮನ್ನು ಕಾಪಾಡ್ತಾನಂತೇಳಿ ಆ ಹಿಜ್ಕೀಯನು ಹೇಳ್ತಾ ಇದ್ದಾನೆ. ಅದೆಲ್ಲ ತಪ್ಪು, ಅದೆಲ್ಲ ಸಾಧ್ಯನೇ ಇಲ್ಲ. ಯಾಕೆಂದರೆ ಅನೇಕ ದೇಶಗಳನ್ನು ನಾವು ಸ್ವಾಧೀನ ಮಾಡಿಕೊಂಡಿದ್ದೀವಿ. ಸ್ವಾಧೀನ ಮಾಡಿಕೊಂಡಾಗ ಅವರವರ ಪ್ರಾಂತಗಳಲ್ಲಿರುವಂಥ ಆ ದೇವತೆಗಳು ಆ ಪಟ್ಟಣಗಳನ್ನೇನಾದರೂ ಕಾಪಾಡಿಲ್ಲ. ಅಂದರೆ ಅಶೂರರ ಅರಸರ ಕೈಯಿಂದ ಕಾಪಾಡಿಲ್ಲ. ಅಶೂರರ ಅರಸರ ಕೈಯಿಂದ ಕಾಪಾಡಿಲ್ಲ. ನಿಮ್ಮನ್ನು ಕೂಡ ಯೆಹೋವ ದೇವರು ಕಾಪಾಡೋಕ್ಕಾಗೋದಿಲ್ಲ. ಆದ್ದರಿಂದ ನೀವು ನಮ್ಮ ಮಾತನ್ನು ಕೇಳಿ ಅಂತೇಳಿ, ಪ್ರಿಯರ ದೇವರ ಮಕ್ಕಳಿರ, ಒಂದು ರೀತಿಯಲ್ಲಿ ಹಿಜ್ಕೀಯನನ್ನು, ಎರಡನೇ ರೀತಿಯಲ್ಲಿ ಯೆಹೋವ ದೇವರನ್ನು ಅವಮಾನಪಡಿಸಿ ಮಾತನಾಡಿದಾಗ ಅವಾಗ ದೇವರು ಯೆರೂಸಲೇಮ್ ಪಟ್ಟಣ ವಿಷಯದಲ್ಲಿ ಕನಿಕರ ತೋರಿಸ್ತಾನೆ ಪ್ರಿಯರೇ. ಯಾವಾಗ ಈ ಮನುಷ್ಯನು ಅಂದರೆ ಅಶೂರದ ಅರಸನು ಸೊಕ್ಕಿನಿಂದ ಮಾತನಾಡಿದಾಗ ಆವಾಗ ಹಿಜ್ಕೀಯನು ಹೋಗಿ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾನೆ. ದೇವರೇ ನೋಡಿ, ದೇವರು ಅವನು ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾನೆ, ಇಷ್ಟ ಬಂದ ಹಾಗೆ ಮಾತನಾಡ್ತಾ ಇದ್ದಾನೆ, ನಿಮ್ಮನ್ನು ದೂಷಿಸ್ತಾ ಇದ್ದಾನೆ, ನಿಮ್ಮ ಸೇವಕನಾಗಿರುವಂಥ ನಮ್ಮನ್ನು ದೂಷಿಸ್ತಾ ಇದ್ದಾನೆ. ದೇವರೇ ನೀವೇ ಯೋಚನೆ ಮಾಡಿ ದೇವರೇ, ಕನಿಕರಿಸಿ ದೇವರೇ ಅಂತೇಳಿ ಹಿಜ್ಕೀಯನು ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಿದಾಗ, ಎರಡನೇದಾಗಿ ಆ ಹಿಜ್ಕೀಯನ ಕಾಲದಲ್ಲಿ ಪ್ರವಾದಿಯಾಗಿರುವಂಥ ಯೆಶಾಯನು ಇದ್ದಾನೆ ಪ್ರಿಯರೇ.
ಆ ಹಿಜ್ಕೀಯನ ಕಾಲದಲ್ಲಿ ಪ್ರವಾದಿಯಾಗಿರುವಂಥ ಯೆಶಾಯನಿದ್ದಾನೆ. ಒಂದು ಕಾಲದಲ್ಲಿ ಪ್ರವಾದಿಯ ಮೂಲಕ ಅಂದರೆ ಯೆಶಾಯನ ಮೂಲಕ ಅಶೂರರ ಅರಸರನ್ನು ಕುರಿತು ಆ ಪ್ರಾಂತವನ್ನು ಕುರಿತು ಹೇಳಿರುವಂಥ ದೇವರು ಇವಾಗ ಆ ಪ್ರಾಂತಕ್ಕೆ ಆ ಅರಸನಿಗೆ ಶಾಪ ತರುವಂಥದ್ದು. ಅಂದರೆ ಹಿಜ್ಕೀಯನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಆನಂತರ ಈ ಸಂಗತಿಯನ್ನು ಯಾರಿಗೆ? ಯೆಶಾಯನಿಗೆ ತಿಳಿಸುವಂಥದ್ದು. ಎಲ್ಲಿರುತ್ತೆ ಆ ಮಾತು ಅಂತ ನೋಡುವಾಗ 2ನೇ ಅರಸುಗಳು 19ನೇ ಅಧ್ಯಾಯ 20ನೇ ವಚನ. ಆಗ ಆಮೋಚನ ಮಗನಾದ ಯೆಶಾಯನು ಹಿಜ್ಕೀಯನಿಗೆ ಹೇಳಿ ಕಳಿಸಿದ್ದೇನೆಂದರೆ, ನೀನು ಅಶೂರದ ಅರಸನಾದ ಸೆನ್ಹರೀಬನ ವಿಷಯವಾಗಿ ಮಾಡಿದ ಬಿನ್ನಹವನ್ನು ಕೇಳಿದ್ದೇನೆಂಬುದಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ನುತ್ತಾನೆ. ಅಂದರೆ ಯೆಶಾಯನಿಗೆ ಈ ವಿಷಯ ತಿಳಿಸಿದಾಗ ಯೆಶಾಯನು ಕೂಡ ದೇವರ ಬಳಿಯಲ್ಲಿ ವಿಚಾರ ಮಾಡಿದಾಗ ದೇವರು ಹೇಳುವಂಥ ಮಾತು ಅಂದರೆ ಅರಸನ ಯಾರು ಅಶೂರದ ಅರಸನಾಗಿರುವಂಥ ಸನ್ಹೇರೀಬನ ವಿಷಯವಾಗಿ ಮಾಡಿದ ಬಿನ್ನಹವನ್ನು ಕೇಳಿದ್ದೇನೆಂಬುದಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ನುತ್ತಾನೆ. ಯೆಹೋವನು ಅವನನ್ನು ಕುರಿತು, ಕನ್ನಿಕೆಯಾಗಿರುವ ಚೀಯೋನು ಕುಮಾರ್ತೆಯು ನಿನ್ನನ್ನು ತಿರಸ್ಕರಿಸಿ ಪರಿಹಾಸ್ಯ ಮಾಡುತ್ತಾಳೆ. ಯೆರೂಸಲೇಮ್ ಕುಮಾರ್ತೆಯು ನಿನ್ನ ಹಿಂದಿನಿಂದ ತಲೆ ಎಡಿಸುತ್ತಾಳೆ. ನೀನು ಯಾರನ್ನು ನಿಂದಿಸಿ ಯಾರನ್ನು ದೂಷಿಸಿದ್ದಿ, ಯಾರಿಗೆ ವಿರೋಧವಾಗಿ ಬಾಯ್ದೆರೆದು ಒದರಿದ್ದಿ, ನೀನು ಸೊಕ್ಕಿನಿಂದ ನುಡಿದಿದ್ದು ಯಾರನ್ನು? ಇಸ್ರಾಯೇಲ್ ಸದಮಲ ಸ್ವಾಮಿ ಎನ್ನಲ್ಲವೇ ಅಂತ. ಈ ಅಶೂರದ ಅರಸನಾಗಿರುವಂಥ ಇವನು ದೇವರ ವಿಷಯದಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡಿದಾಗ ಆವಾಗ ದೇವರು, ಪ್ರಿಯರ ದೇವ್ರ ಮಕ್ಕಳಿರ, ಹಿಜ್ಕೀಯನ ಒಂದು ಪ್ರಾರ್ಥನೆಯನ್ನು, ಅದೇ ಪ್ರಕಾರ ಪ್ರವಾದಿಯಾಗಿರುವಂಥ ಯೆಶಾಯನ ಪ್ರಾರ್ಥನೆಯನ್ನು ಕೇಳಿ ಖಂಡಿತವಾಗಿ ಅವರನ್ನು ದಂಡಿಸ್ತೀನಿ, ನಿಮಗೆ ಅಪಾಯ ಏನೂ ಬರಲ್ಲ, ನೀವು ಭಯಪಡಕ್ಕೆ ಹೋಗಬೇಡಿ ಅಂತ. ನೀವು ಭಯಪಡಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ ಪ್ರಿಯರೇ? ಯಾಕೆಂದರೆ ಇವಾಗ ಯೆರೂಸಲೇಮ್ ಪಟ್ಟಣ ಇದೆಯಲ್ಲ, ಇದು ಚಿಕ್ಕ ಪಟ್ಟಣ. ಯೆರೂಸಲೇಮ್ ಪಟ್ಟಣ ಇದೆಯಲ್ಲ, ಇದು ಚಿಕ್ಕ ಪಟ್ಟಣ. ಈ ಚಿಕ್ಕ ಪಟ್ಟಣವನ್ನು ಬಿಟ್ಟು ಅಂದರೆ ಸುತ್ತಮುತ್ತಲಿರುವಂಥ ಎಲ್ಲ ಪಟ್ಟಣಗಳನ್ನು ಅವನು ಸ್ವಾಧೀನ ಮಾಡಿಕೊಂಡಿದ್ದಾನೆ. ಯಾರು? ಅಶೂರ್ ದೇಶದ ಅರಸನು. ಅವನು ಯಾವ ರೀತಿ ಇದ್ದಾನಂತ ನೋಡುವಾಗ ಟೋಟಲಿ ಎಲ್ಲ ದೇಶಗಳನ್ನು ಆಳುವಂಥ ಒಬ್ಬ ಚಕ್ರವರ್ತಿಯಾಗಿ, ಅನೇಕ ದೇಶಗಳನ್ನು ಆಳುವಂಥ ಚಕ್ರವರ್ತಿಯಾಗಿದ್ದಾನೆ. ಅವನು ಸೊಕ್ಕಿನಿಂದ ಇದ್ದಾನೆ, ಅಹಂಕಾರದಿಂದ ಇದ್ದಾನೆ. ಅಹಂಕಾರದಲ್ಲಿ ಇದ್ದಂಥ ಅವನನ್ನು ತುಳಿಯೋದಕ್ಕೆ ಮತ್ತೆ ದೇವರು ಎದ್ದು ನಿಂತ್ಕೊಳ್ತಾ ಇದ್ದಾನೆ. ದೇವರು ಆ್ಯಕ್ಷನ್ ತೊಗೊಳ್ತಾ ಇದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಇವರಿಗೆ ಅಧಿಕಾರ ಕೊಟ್ಟಿದ್ದಾನೆ. ಅಧಿಕಾರ ಕೊಟ್ಟಾಗ ದೇವರೇ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ದೇವರ ಅಧಿಕಾರ ಕೊಟ್ಟಿರೋದರಿಂದ ನಾವು ಆಳ್ವಿಕೆ ಮಾಡ್ತಾ ಇದ್ದೀವಿ ಅಂತೇಳಿ ದೇವರಿಗೆ ವಿಧೇಯನಾಗೋದು ಬಿಟ್ಟು ಅದು ದೇವರ ಹೆಸರಿನಲ್ಲಿ ಮತ್ತೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಕಾ? ಸೊಕ್ಕಿನಿಂದ ಮಾತಾಡಬೇಕಾ? ಸೊಕ್ಕಿನಿಂದ ಅಹಂಕಾರದಿಂದ ಮಾತಾಡಿದ್ದಾನೆ. ಈ ಅಹಂಕಾರದಿಂದ ಮಾತನಾಡಿರುವುದರಿಂದ ಅವರ ರಾಜ್ಯ ಏನಾಗುತ್ತೆ, ಅಂದರೆ ಅಶೂರ್ಯರ ರಾಜ್ಯ ಏನಾಗುತ್ತೆ ಎನ್ನುವಂಥ ವಿಷಯ ಪ್ರಿಯರ ದೇವ್ರ ಮಕ್ಕಳಿರ ನಾಳೆ ವಾಕ್ಯದ ಮೂಲಕ ತಿಳ್ಕೊಳ್ಳೋಣ ಪ್ರಿಯರ. ಯಾಕೆಂದರೆ ಇವತ್ತು ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 13ನೇ ವಚನ 14ನೇ ವಚನದಲ್ಲಿರುವಂಥ ಕೆಲವು ವಿಷಯಗಳು ತಿಳ್ಕೊಂಡಿದ್ವಿ. ಇನ್ನು ಉಳಿದಿರುವಂಥ ವಿಷಯಗಳು ನಾಳೆ ತಿಳ್ಕೊಳ್ಳೋಣ ಪ್ರಿಯರ ದೇವ್ರ ಮಕ್ಕಳಿರ. ಒಂದು ಸಾರಿ ಮತ್ತೆ ಪ್ರಕಟಣೆ ಗ್ರಂಥಕ್ಕೆ ಬನ್ನಿ, ಅಲ್ಲಿರುವಂಥ ವಚನವನ್ನು ಓದಿ ಇಲ್ಲಿ ಮುಗಿಸೋಣ ಪ್ರಿಯರ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 14ನೇ ವಚನ. ಅದು ತುತ್ತೂರಿಯನ್ನು ಹಿಡಿದಿದ್ದ 6ನೆಯ ದೇವದೂತನಿಗೆ ಯೂಫ್ರಟಿಸ್ ಎಂಬ ಮಹಾನದಿಯ ಬಳಿಯಲ್ಲಿದ್ದ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚಿಬಿಡು ಎಂದು ಹೇಳಿತು. ಆಗ ಮನುಷ್ಯರೊಳಗೆ 3ರಲ್ಲಿ 1 ಭಾಗದ ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರ್ಷ ಅದೇ ತಿಂಗಳು ದಿನ ತಾಸಿಗೆ ಸಿದ್ಧವಾಗಿದ್ದ ಆ 4 ಮಂದಿ ದೇವದೂತರನ್ನು ಬಿಚ್ಚಿಬಿಟ್ಟರು. ಆವಾಗ ಏನಾಗುತ್ತೆ ಇವೆಲ್ಲ ಕೂಡ ನಾಳೆ ತಿಳ್ಕೊಳ್ಳೋಣ. ಈ ದಿನ ಈ ಯೂಫ್ರಟಿಸ್ ನದಿ ಯಾವ ಪ್ರಾಂತದಲ್ಲಿದೆ, ಎಲ್ಲಿ ಅದು ಹುಟ್ಕೊಳ್ಳುತ್ತೆ, ಎಷ್ಟು ಕಿಲೋಮೀಟ್ರ್ ಅದು, ಎಷ್ಟು ಮೈಲು ದೂರ ಅದು ಹರಿಯುತ್ತೆ, ಆ ಪ್ರಾಂತದಲ್ಲಿ ಯಾವ ಜನಾಂಗದವರಿದ್ದರು, ಆ ಪ್ರಾಂತದಲ್ಲಿದ್ದಂಥ ಜನಾಂಗದವರಿಗೆ ದೇವರು ಯಾವ ರೀತಿ ಅಧಿಕಾರ ಕೊಟ್ಟಿದ್ದಾರೆ,
ಯಾವ ದೇಶವನ್ನು ಯಾವ ರೀತಿ ಆಳಿದ್ದಾರೆ, ಅನೇಕ ಪಟ್ಟಣಗಳು ಯಾವ ರೀತಿ ಅವರು ಸ್ವಾಧೀನ ಮಾಡಿಕೊಂಡಿದ್ದಾರೆ ಎನ್ನುವಂಥ ವಿಷಯವನ್ನು ಇವತ್ತು ತಿಳ್ಕೊಂಡಿದ್ವಿ. ಇನ್ನು ಉಳಿದಿರುವಂಥ ವಿಷಯವನ್ನು ನಾಳೆ ತಿಳ್ಕೊಳ್ಳೋಣ. ಪ್ರಿಯರೇ, ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಈ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ನೀವು ಸಹಾಯ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕೇಳಿದ್ದಾರೋ ಎಲ್ಲರನ್ನು ಬಲಪಡಿಸಿ, ಎಲ್ಲರನ್ನೂ ಆಶೀರ್ವದಿಸಿ, ಪ್ರತಿಯೊಬ್ಬರೂ ಈ ಒಂದು ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಈ ಸಮಾಜದಲ್ಲಿ ನಿಮ್ಮ ಭಕ್ತರಾಗಿ, ನಿಮ್ಮ ಸೇವಕರಾಗಿ ಜೀವಿಸಿ ನೀವಿರುವಂಥ ಆ ಪರಲೋಕವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.